ಗೋಕುಲಾನಂದ ಏನು ಹೇಳಿ? ರಾಧಾ ಗೋಕುಲಾನಂದ ದೇವಸ್ಥಾನ. ಈ ದೇವಸ್ಥಾನವನ್ನು ಕಟ್ಟಿಸಿರೋದು ಲೋಕನಾಥ ಗೋಸ್ವಾಮಿ. ಯಾರು? ಲೋಕನಾಥ ಗೋಸ್ವಾಮಿ ಅವರು ಒಬ್ಬರು ಆಚಾರ್ಯರು ನಮ್ಮ ಗೌಡಿಯ ವೈಷ್ಣವ ಸಂಪ್ರದಾಯದಲ್ಲಿ. ನಾವು ನಮ್ಮ ಗುರುಗಳು ಶ್ರೀಲ ಪ್ರಭುಪಾದರಲ್ವಾ, ನಾವು ಸೇರಿರುವುದು ಗೌಡಿಯ ವೈಷ್ಣವ ಪರಂಪರೆಗೆ. ಗೌಡಿಯ ವೈಷ್ಣವ ಅಂದರೆ ಚೈತನ್ಯ ಮಹಾಪ್ರಭುಗಳ ಅನುಯಾಯಿಗಳು. ಚೈತನ್ಯ ಮಹಾಪ್ರಭುಗಳು ಬರುವ ಪರಂಪರೆಯಲ್ಲಿ ಬರುವ ಆಚಾರ್ಯರೆಲ್ಲ ಗೌಡಿಯ ಆಚಾರ್ಯರು. ಆ ವೈಷ್ಣವರೆಲ್ಲ ಗೌಡಿಯ ವೈಷ್ಣವರು ಅಂತ. ಗೌಡಿಯ ಅಂದರೆ ಬೆಂಗಾಲ್ ಅಂತ ಅರ್ಥ. ಗೌಡಿಯ ಬೆಂಗಾಲ್, ಅಲ್ಲಿ ಚೈತನ್ಯ ಮಹಾಪ್ರಭುಗಳು ಜನನ ಮಾಡಿದ್ದು, ಅಲ್ಲಿ ಅವತಾರ ಮಾಡಿದ್ದು. ಅದಕ್ಕೋಸ್ಕರ ನಮ್ಮ ಪರಂಪರೆಯನ್ನು ಗೌಡಿಯ ಪರಂಪರಾ ಅಂತ ಕರೀತಾರೆ. ಮತ್ತು ಇನ್ನೊಂದು ಹೆಸರಿದೆ ನಮ್ಮ ಪರಂಪರೆಗೆ, ಬ್ರಹ್ಮ ನಾರದೀಯ ಮಧ್ವ ಸಂಪ್ರದಾಯ. ಬ್ರಹ್ಮ ನಾರದೀಯ ಮಧ್ವ ಗೌಡಿಯ ಸಂಪ್ರದಾಯ, ಇದು ಪೂರ್ತಿ ಹೆಸರು. ಮೊದಲನೇ ಆಚಾರ್ಯರು ಬ್ರಹ್ಮದೇವರು, ಅದಾದಮೇಲೆ ನಾರದ ಮುನಿಗಳು, ಮತ್ತು ಮಧ್ವಾಚಾರ್ಯರು ಪ್ರಮುಖವಾದ ಆಚಾರ್ಯರು ನಮ್ಮ ಪರಂಪರೆಯಲ್ಲಿ. ಮತ್ತು ಇದು ಗೌಡಿಯ, ಯಾಕೆಂದರೆ ಚೈತನ್ಯ ಮಹಾಪ್ರಭುಗಳು ಬೆಂಗಾಲ್ನಲ್ಲಿ ಅವತಾರ ಮಾಡಿ ತಮ್ಮ ಲೀಲೆಗಳನ್ನು ಮಾಡಿ ಅವರು ನಮ್ಮ ಪರಂಪರೆಯನ್ನು ಮುಂದುವರಿಸಿದವರು. ಅದಕ್ಕೋಸ್ಕರ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಅಂತ ನಮ್ಮ ಪರಂಪರೆಗೆ ಹೆಸರು. ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ. ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ 32 ಆಚಾರ್ಯರುಗಳು ಇದ್ದಾರೆ. ಎಷ್ಟು ಆಚಾರ್ಯರು? 32 ಆಚಾರ್ಯರು. ಮೊದಲನೇ ಆಚಾರ್ಯ ಯಾರು? ಕೃಷ್ಣ ಅಂತ ಲೆಕ್ಕ. ಕೃಷ್ಣನಿಂದನೇ ಪರಂಪರೆ ಸ್ಟಾರ್ಟ್ ಆಗೋದು. ಯಾವುದೇ ಪರಂಪರೆ ಸ್ಟಾರ್ಟ್ ಆಗಬೇಕಾದ್ರೆ ಕೃಷ್ಣನಿಂದನೇ ಸ್ಟಾರ್ಟ್ ಆಗಬೇಕು. ಸೊ ಕೃಷ್ಣನ ಮೊದಲ ಶಿಷ್ಯ ಯಾರು? ಬ್ರಹ್ಮದೇವರು. ಬ್ರಹ್ಮದೇವನ ಶಿಷ್ಯ ನಾರದ ಮುನಿಗಳು. ನಾರದ ಮುನಿಗಳ ಶಿಷ್ಯರು ವೇದವ್ಯಾಸರು. ಹೀಗೆ ವೇದವ್ಯಾಸರ ಶಿಷ್ಯರು ಮಧ್ವಾಚಾರ್ಯರು, ಆಮೇಲೆ ಪದ್ಮನಾಭ ಆಚಾರ್ಯ, ಅಕ್ಷೋಭ್ಯ ತೀರ್ಥ, ಈ ರೀತಿ ಬರ್ತಾರೆ. ಮತ್ತೆ ಕಡೆಯಲ್ಲಿ ನಮ್ಮ 32ನೇ ಆಚಾರ್ಯರು ಯಾರು? ವಿಶ್ವಗುರು ಶ್ರೀಲ ಪ್ರಭುಪಾದರು. ವಿಶ್ವಗುರು ಶ್ರೀಲ ಪ್ರಭುಪಾದರು ಅವರು 32ನೆಯ ಆಚಾರ್ಯರು. 32nd ಆಚಾರ್ಯ ಇನ್ ದ ಪರಂಪರಾ ಈಸ್ ಶ್ರೀಲ ಪ್ರಭುಪಾದ್. ಸೊ ಈಗ ಈ ಪರಂಪರೆಯಲ್ಲಿ ಅನೇಕ ಆಚಾರ್ಯರುಗಳು ಬಂದಿದ್ದಾರೆ ಹಿಂದೆ. ಅವರಲ್ಲಿ ನೀವು ಕೆಲವರ ಸಮಾಧಿಯನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇದು ಲೋಕನಾಥ ಗೋಸ್ವಾಮಿ ಅವರು. ಇವರು ಕೂಡ ಆ ಷಡ್ ಗೋಸ್ವಾಮಿಗಳ ಅವರ ಸಮಯದಲ್ಲಿ ಇದ್ದವರು. ಇವರು 6 ಗೋಸ್ವಾಮಿಗಳ ಹೆಸರು ನಾವು ಹೇಳಿದ್ವಲ್ಲ, ಚೈತನ್ಯ ಮಹಾಪ್ರಭುಗಳ ಡೈರೆಕ್ಟ್ ಡಿಸೈಪಲ್ಸ್. ಯಾರ್ಯಾರು? ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಜೀವ ಗೋಸ್ವಾಮಿ, ರಘುನಾಥ್ ದಾಸ್ ಗೋಸ್ವಾಮಿ, ರಘುನಾಥ್ ಭಟ್ಟ ಗೋಸ್ವಾಮಿ, ಗೋಪಾಲ ಭಟ್ಟ ಗೋಸ್ವಾಮಿ. ಈ ಎಲ್ಲ 6 ಗೋಸ್ವಾಮಿಗಳು. ಅವರ ಜೊತೆ ಇನ್ನೂ ಅನೇಕ ಗೋಸ್ವಾಮಿಗಳು, ಗುರುಗಳು ಇದ್ದರು ಈ ಬೃಂದಾವನದಲ್ಲಿ. ಲೋಕನಾಥ ಗೋಸ್ವಾಮಿಗಳು ಒಬ್ಬರು, ಮತ್ತು ಶ್ಯಾಮಾನಂದ ಪಂಡಿತರು ಅಂತ ಇನ್ನೊಬ್ಬರು, ನರೋತ್ತಮ ದಾಸ್ ಠಾಕೂರ್. ಸೊ ಇವರೆಲ್ಲ ಚೈತನ್ಯ ಮಹಾಪ್ರಭುಗಳ ಭಕ್ತರು. ಸೊ ಇವರು ಲೋಕನಾಥ ಗೋಸ್ವಾಮಿಗಳು. ಅವರು ಯಾವುದೇ ಶಿಷ್ಯರನ್ನು ಸ್ವೀಕರಿಸೋಕ್ಕೆ ಅವ್ರಿಗೆ ಇಷ್ಟನೇ ಇರಲಿಲ್ಲ. ಅವರು ಗುರುಗಳು, ಆಚಾರ್ಯರು. ಆದರೆ ಅವರೇನು ಅಂದ್ಕೊಂಡಿದ್ರು ಅಂದರೆ, ನನಗೆ ಶಿಷ್ಯರನ್ನು ಸ್ವೀಕರಿಸುವ ಅರ್ಹತೆ ನನಗಿಲ್ಲ. ಅಂದರೆ ನೋಡಿ, ಈಗಿನ ಕಾಲದಲ್ಲಿ ಯಾವುದೋ ಒಂದು ಪುಸ್ತಕ ಓದ್ಬಿಟ್ಟು ಶ್ಲೋಕಗಳನ್ನೆಲ್ಲ ಹೇಳಿಬಿಟ್ಟು ನಾನೇ ದೊಡ್ಡ ಗುರು ಅಂತ ಯೂಟ್ಯೂಬ್ನಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ಹಾಕ್ಕೊಳ್ತಾರೆ. ಅವರಿಗೆ ಎಷ್ಟೊಂದು ಜನ ಶಿಷ್ಯರು ಬರ್ತಾರೆ, ನಮ್ಮ ಗುರು 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 ಅಂತ. ಗುರು ಅಂದರೆ ಅದು ಅಷ್ಟು ಲಘುವಾಗಿರುವುದಲ್ಲ. ನೋಡಿ, ಗುರು ಮತ್ತು ಲಘು ಅಂತ 2 ಶಬ್ದ ಇದೆ. ಗುರು ಅಂದರೆ ಏನು? ಹಿರಿಯದಾದ. ಲಘು ಅಂದರೆ ಲೈಟ್ ಆಗಿರುವುದು, ಟೊಳ್ಳಾಗಿರುವುದು ಅಂತ ಅರ್ಥ. ಗುರು ಅಂದರೆ ಯಾರು ಆಧ್ಯಾತ್ಮ ಜ್ಞಾನದಲ್ಲಿ ಸಂಪೂರ್ಣರಾಗಿದ್ದಾರೋ ಅವರು ಗುರುಗಳು ಅಂತ. ಲೋಕನಾಥ ಗೋಸ್ವಾಮಿಗಳು ಬಹಳ ಶ್ರೇಷ್ಠರಾದ ಶುದ್ಧ ಭಕ್ತರು. ಆದರೆ ಅವರಿಗೆ ಯಾವ ಶಿಷ್ಯರನ್ನು ಸ್ವೀಕರಿಸಲು ಅವರಿಗೆ ಇಷ್ಟ ಇರಲಿಲ್ಲ.
ಯಾಕೆಂದರೆ ನಾನು ಆ ಅರ್ಹತೆ ನನಗಿಲ್ಲ ಅಂತ ಅವರು. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಅವರ ಕನಸಿನಲ್ಲಿ ಬರ್ತಾರೆ. ಚೈತನ್ಯ ಮಹಾಪ್ರಭುಗಳು ಅವರ ಕನಸಿನಲ್ಲಿ ಬಂದು ನೀನು ಶಿಷ್ಯರನ್ನು ಸ್ವೀಕರಿಸಲೇಬೇಕು ಅಂತ ಆದೇಶ ಮಾಡ್ತಾರೆ. ಆದ್ರೂ ಅವರಿಗೆ ಏನೋ ಒಂಥರ ಹಿಂಜರಿಕೆ, ನನಗೆ ಕ್ವಾಲಿಫಿಕೇಷನ್ ಇಲ್ಲ, ಮಹಾಪ್ರಭುಗಳು ಕರುಣೆಯಿಂದ ಹೇಳ್ತಾ ಇದ್ದಾರೆ ಅಂತ. ಅದೇ ಸಮಯದಲ್ಲಿ ನರೋತ್ತಮ ದಾಸ ಠಾಕೂರರು ಅಂತ ಒಬ್ಬರು ಇರ್ತಾರೆ ಬೆಂಗಾಲ್ನಲ್ಲೇ. ಅವರು ಬಹಳ ಚಿಕ್ಕಂದಿನಿಂದಲೇ ಭಗವಂತನ ಭಕ್ತರವರು. ಅವರ ಕನಸಿನಲ್ಲಿ ಚೈತನ್ಯ ಮಹಾಪ್ರಭುಗಳು ಬಂದು ನೀನು ಲೋಕನಾಥ ಗೋಸ್ವಾಮಿಗಳನ್ನು ಗುರುಗಳನ್ನಾಗಿ ಸ್ವೀಕರಿಸಬೇಕು ಅಂತ ಆದೇಶ ಮಾಡ್ತಾರೆ. ನೋಡಿ, ಒಂದು ಕಡೆ ಗುರುಗಳು ಲೋಕನಾಥ ಗೋಸ್ವಾಮಿ, ಇನ್ನೊಂದು ಕಡೆ ಶಿಷ್ಯರು ಅವರು ನರೋತ್ತಮ ದಾಸ್ ಠಾಕೂರರು. ಅವರು ಗುರುಗಳ ಹುಡುಕಿನಲ್ಲಿರ್ತಾರೆ. ಅಧಿಕೃತ ಗುರುಗಳನ್ನು ನಾವು ನೋಡಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಲ್ವಾ. ಯಾವಾಗ ನಾವು ಗುರುಗಳನ್ನು ಸ್ವೀಕರಿಸ್ತೇವೋ ಆಗಲೇ ನಮ್ಮ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಗೋದು. ಗುರುವಿಲ್ಲದೆ ನಾವು ಕೃಷ್ಣನ ಬಗ್ಗೆ ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ವೃಂದಾವನಕ್ಕೆ ಬರೋಕ್ಕೂ ಸಾಧ್ಯ ಇಲ್ಲ, ಹರೇ ಕೃಷ್ಣ ಮಹಾಮಂತ್ರದ ಮಹತ್ವವನ್ನು ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಸಾಧುಗಳ ಸಂಘವನ್ನು ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಸೊ ಗುರುವಿಂದಲೇ ಎಲ್ಲ ಸ್ಟಾರ್ಟ್. ಆದವು ಗುರು ಆಶ್ರಯ ಅಂತ. ನಾವು ಫಸ್ಟ್ ಗುರುಗಳ ಆಶ್ರಯವನ್ನು ಪಡೆದ ನಂತರನೇ ನಾವು ನಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಸ್ಟಾರ್ಟ್ ಮಾಡೋಕ್ಕೆ ಸಾಧ್ಯ. ಸೊ ಇವರಿಗೆ ಮಹಾಪ್ರಭುಗಳು ಅವರ ಕನಸಿನಲ್ಲಿ ಬಂದ್ಬಿಟ್ಟು ಲೋಕನಾಥ ಗೋಸ್ವಾಮಿಗಳನ್ನು ನೀವು ಶಿಷ್ಯರನ್ನಾಗಿ ಸ್ವೀಕರಿಸಬೇಕು ಅಂತ ಅವರಿಗೆ ಆದೇಶ. ಅವರು ಹುಡುಕೊಂಡು ಬರ್ತಾರೆ. ಯಾರ ಹತ್ರ? ಲೋಕನಾಥ ಗೋಸ್ವಾಮಿಗಳ ಹತ್ರ. ಯಾರು ಬರ್ತಾರೆ? ನರೋತ್ತಮ ದಾಸ ಠಾಕೂರರು. ಆಯ್ತಾ? ಅವ್ರು ಬಂದು ಹೇಳಿದ ಮೇಲೂ ಕೂಡ ಲೋಕನಾಥ ಗೋಸ್ವಾಮಿಗಳಿಗೆ ನನಗೆ ಅರ್ಹತೆ ಇಲ್ಲಪ್ಪ, ನನಗೆ ಬೇಡ, ನಾನು ಯಾರನ್ನೂ ಶಿಷ್ಯರನ್ನಾಗಿ ಸ್ವೀಕರಿಸಕ್ಕೆ ನನಗೆ ಇಷ್ಟ ಇಲ್ಲ ಅಂತ. ಅದಾದಮೇಲೆ ಮತ್ತೆ ಮಹಾಪ್ರಭುಗಳು ಎರಡನೇ ಸಾರಿ ಅವರು ಕನಸಿನಲ್ಲಿ ಬರ್ತಾರೆ. ನಾನು ಹೇಳಿದ್ರು ನೀನು ಕೇಳ್ತಾ ಇಲ್ವಲ್ಲ ನನ್ನ ಮಾತು, ನೀನು ಗುರು ಆಗಬೇಕು, ನಿನ್ನಲ್ಲಿ ಅರ್ಹತೆ ಇದೆ, ನೀನು ಶುದ್ಧ ಭಕ್ತನಾಗಿದ್ದೀಯ. ಏಯ್ ಕೃಷ್ಣ ತತ್ವ ವೇತ್ತ ಸೇ ಗುರು ಹಯ. ಯಾರು ಕೃಷ್ಣ ತತ್ವವನ್ನು ಅರ್ಥ ಮಾಡಿಕೊಂಡಿದ್ದಾರೋ ಅವರು ಗುರುಗಳಾಗೋಕ್ಕೆ ಅವರಿಗೆ ಕ್ವಾಲಿಫಿಕೇಷನ್ ಇದೆ ಅಂತ ಚೈತನ್ಯ ಮಹಾಪ್ರಭುಗಳೇ ಹೇಳಿದ್ದಾರೆ. ಸೊ ಅವರು ಕಡೆಗೂ ಹಿಂಜರಿಕೆಯಿಂದ ಅವರು ತಮ್ಮ ಪೂರ್ತಿ ಜೀವಿತಾವಧಿಯಲ್ಲಿ ಒಬ್ಬರು ಶಿಷ್ಯರನ್ನು ಅವರು ಸ್ವೀಕರಿಸಿದ್ರು. ಯಾರನ್ನ? ಈ ಗುರುಗಳಿಗೆ ಒಬ್ಬರೇ ಶಿಷ್ಯರು. ನೋಡಿ, ಚಾಣಕ್ಯ ಪಂಡಿತರು ಒಂದು ಮಾತು ಹೇಳ್ತಾರೆ, ಪ್ರಭುಪಾದರು ಅದನ್ನು ಉಲ್ಲೇಖ ಮಾಡ್ತಾರೆ. ರಾತ್ರಿ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳಿದ್ರೂ ಪ್ರಯೋಜನ ಇಲ್ಲ, ಕತ್ತಲೆ ಇರುತ್ತೆ. ಆದರೆ ಒಬ್ಬ ಚಂದ್ರ ಬಂದರೆ ಏನಾಗುತ್ತೆ? ತಕ್ಷಣ ಆ ಕತ್ತಲೆ ಎಲ್ಲ ಹೋಗಿ ಬೆಳಕು ಬರುತ್ತೆ ಅಲ್ವಾ. ಅದೇ ರೀತಿ ಭಕ್ತರಾಗದೇ ಇದ್ದ 10 ಮಕ್ಕಳಿದ್ರೆ ಏನು ಪ್ರಯೋಜನ? ಒಬ್ಬ ಮಗ ಭಕ್ತನಾಗಿದ್ದರೆ ಆ ತಂದೆ ತಾಯಿಗಳಿಗೆ ಕೀರ್ತಿ, ಅವರಿಗೆ ಮುಕ್ತಿ ಕೂಡ ಸಿಗುತ್ತೆ. ಅದೇ ರೀತಿ ವೇಸ್ಟ್ ಆಗಿರುವ ಸಾವಿರಾರು ಶಿಷ್ಯರು ಇಟ್ಕೊಂಡು ಏನು ಪ್ರಯೋಜನ? ಒಬ್ಬ ಶಿಷ್ಯ ಸಾಕು ಗುರುವಿನ ಹೆಸರನ್ನು ಎತ್ತಿ ಹಿಡಿಯಲು ಅಲ್ವಾ. ನೋಡಿ, ಅದು ನಮಗೆ ಗೊತ್ತಾಗುತ್ತೆ ಇವರ ಸಂಬಂಧದಲ್ಲಿ. ಒಬ್ಬರೇ ಶಿಷ್ಯರನ್ನು ಅವರು ಸ್ವೀಕರಿಸಿದ್ದು ನರೋತ್ತಮ ದಾಸ್ ಠಾಕೂರ್. ಈ ನರೋತ್ತಮ ದಾಸ್ ಠಾಕೂರರು ಅವರು ಸ್ವತಃ ಚೈತನ್ಯ ಮಹಾಪ್ರಭುಗಳಿಂದ ಸ್ಪೆಷಲ್ ಅನುಗ್ರಹಕ್ಕೆ ಅವರು ಪಾತ್ರರಾಗಿದ್ದರು. ಅವರು ನರೋತ್ತಮ ದಾಸ್ ಠಾಕೂರರು 100 ಕೀರ್ತನೆಗಳನ್ನು ರಚಿಸಿದ್ದಾರೆ. 100. ನಾವು ಅನೇಕ ಕೀರ್ತನೆಗಳನ್ನು ನಾವು ಇವತ್ತಿಗೂ ಕೂಡ ನಮ್ಮ ಇಸ್ಕಾನ್ ದೇವಸ್ಥಾನಗಳಲ್ಲಿ ವಿಶ್ವದಾದ್ಯಂತ ಅವರು ಬರೆದಿರುವ ಕೀರ್ತನೆಗಳನ್ನು ನಾವು ಹಾಡ್ತಾ ಇದ್ದೇವೆ ಇವತ್ತು ಕೂಡ. ನರೋತ್ತಮ ದಾಸ್ ಠಾಕೂರ್ಸ್ ಕೀರ್ತನ್ಸ್, ವಿಚ್ ಆರ್ ದ ಕೀರ್ತನ್ಸ್ ವಿ ಸಿಂಗ್? ಭಜನ್ಸ್. ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ ಜೀವನೇ ಮರಣೆ ಗತಿ ಆರ ನಹಿ ಮೋರ. ಇದು ಬಹಳ ಚೆನ್ನಾಗಿರುವ ಒಂದು ಕೀರ್ತನೆ. ಅವರು ನರೋತ್ತಮ ದಾಸ್ ಠಾಕೂರರು ಬರೆದಿರೋದು. ಅದು ಪ್ರತಿ ದಿವಸ ರಾತ್ರಿ ಶಯನ ಆರತಿಯ ಸಮಯದಲ್ಲಿ, ಇನ್ ಶಯನ ಆರತಿ ವಿ ಸಿಂಗ್ ದಿಸ್ ಸಾಂಗ್, ರಾಧಾ ಕೃಷ್ಣ ಪ್ರಾಣ ಮೋರ ಜುಗಲ ಕಿಶೋರ್. ಅದು ಬರೆದಿರೋದು ಯಾರು? ಹೂ ಹ್ಯಾಸ್ ರಿಟನ್ ದಟ್? ನರೋತ್ತಮ ದಾಸ್ ಠಾಕೂರ್. ಮತ್ತೆ ಬೆಳಿಗ್ಗೆ ಕೂಡ ನಾವು ಮಾರ್ನಿಂಗ್ ಆಲ್ಸೋ ವಿ ಸಿಂಗ್.
ಶ್ರೀಕೃಷ್ಣ ಚೈತನ್ಯ ಪ್ರಭು ದಯಾಕರೋ ಮೋರೆ. ಇದು ಇನ್ನೊಂದು ಬೆಳಿಗ್ಗೆ ನಾವು ಶೃಂಗಾರ ಆರತಿಯ ವೇಳೆಯಲ್ಲಿ ದೇವಸ್ಥಾನದಲ್ಲಿ ನಾವು ಹಾಡ್ತೀವಿ. ಅದು ಕೂಡ ಬರೆದಿರೋದು ನರೋತ್ತಮ ದಾಸ್ ಠಾಕೂರ್. ಇನ್ನೊಂದು ಬಹಳ ಮುಖ್ಯವಾದ ಹಾಡು ಗುರುವಿನ ವಂದನೆ. ಗುರುವಂದನೆ ಹಾಡನ್ನು ಕೂಡ ನರೋತ್ತಮ ದಾಸ್ ಠಾಕೂರರು ಬರೆದಿರುವುದು. ಯಾವುದದು? ಶ್ರೀ ಗುರು ಚರಣ ಪದ್ಮ ಕೇವಲ ಭಕತಿ ಸದ್ಮ. ಇದು ಬರೆದಿರೋದು ಇವರು ನರೋತ್ತಮ ದಾಸ್ ಠಾಕೂರರು. ಅಂದರೆ ಅನೇಕ ನಮ್ಮ ಶ್ರೀಲ ಪ್ರಭುಪಾದರು ಮತ್ತು ಅವರ ಪೂರ್ವ ಆಚಾರ್ಯರಾಗಿದ್ದ ಶ್ರೀಲ ಭಕ್ತಿ ವಿನೋದ್ ಠಾಕೂರರು ಏನು ಹೇಳ್ತಾರೆ ಅಂದರೆ, ನರೋತ್ತಮ ದಾಸ್ ಠಾಕೂರರ ಹಾಡುಗಳಿಗೂ ವೈದಿಕ ಗ್ರಂಥಗಳಲ್ಲಿ ಸಿಗುವ ನಮ್ಮ ಶ್ಲೋಕಗಳಿಗೂ ಏನು ವ್ಯತ್ಯಾಸ ಇಲ್ಲ ಅಂತ. ಅಂದರೆ ನರೋತ್ತಮ ದಾಸ್ ಠಾಕೂರರು ಬೆಂಗಾಲಿ ಭಾಷೆಯಲ್ಲಿ ಬರೆದಿದ್ದಾರೆ. ಅವರು ಬೆಂಗಾಲಿ ಭಾಷೆಯಲ್ಲಿ ಬರೆದಿರೋದು. ಆ ಬೆಂಗಾಲಿ ಭಾಷೆಯಲ್ಲಿ ಬರೆದಿರುವಂತಹ ಹಾಡುಗಳು ನಮ್ಮ ವೈದಿಕ ಗ್ರಂಥಗಳಲ್ಲಿ, ವೇದ ಪುರಾಣಗಳಲ್ಲಿ ಹೇಳಿರುವಂತಹ ಸ್ತೋತ್ರಗಳಿಗೆ ಸಮಾನ. ದ ಕಾಂಪೋಸಿಷನ್ಸ್ ಮೇಡ್ ಬೈ ನರೋತ್ತಮ ದಾಸ್ ಠಾಕೂರ್ ಆರ್ ಇನ್ ಪಾರ್ ವಿತ್ ದ Vedic verses in the Vedic scriptures and Puranas. That is the speciality of Narottam Das Thakur. They are full of philosophical meanings, deep meanings, and anybody who sings those songs can get the realizations what one can get by the study of Vedic literatures. That is Narottam Das Thakur. Narottam Das Thakur ಅವರು ಎಕ್ಸ್ಪರ್ಟ್ ಮೃದಂಗ ಪ್ಲೇಯರ್ ಆಗಿದ್ದರು. ನರೋತ್ತಮ ದಾಸ್ ಠಾಕೂರ್ ಯೂಸ್ ಟು ಪ್ಲೇ ಮೃದಂಗ ವೆರಿ ಎಕ್ಸ್ಪರ್ಟ್ಲಿ. ಯಾರಿಗಾದರೂ ಕರ್ತಾಲ್ ಮೃದಂಗ ಕಲಿಯುವ ಆಸೆ ಇದ್ದರೆ ನಾವು ನರೋತ್ತಮ ದಾಸ್ ಠಾಕೂರ್ ಹತ್ರ ಪ್ರಾರ್ಥನೆ ಮಾಡಬೇಕು. ನಿಮ್ಮ ಅನುಗ್ರಹ ನಮಗಾಗಲಿ, ನಿಮ್ಮ ಆಶೀರ್ವಾದದಿಂದ ನಾವು ಕೂಡ ಕರ್ತಾಲ್ ಮೃದಂಗ ಕಲಿಯೋದಕ್ಕೆ ಸಾಧ್ಯ ಅಂತ. Narottam Das Thakur. If you want to learn mridanga, you should offer prayers to Narottam Das Thakur and seek his blessings. ನೋಡಿ, ಇನ್ನೊಂದು ವಿಚಾರ ಏನಂದರೆ ನರೋತ್ತಮ ದಾಸ್ ಠಾಕೂರ್ ಇನ್ನೊಂದು ವಿಚಾರ ಏನಂದರೆ, ಇವೆಲ್ಲ ಆಚಾರ್ಯರುಗಳ ಸಮಾಧಿ ಸ್ಥಳಗಳು. ಸಮಾಧಿ ನೋಡಿ, ಸಾಮಾನ್ಯವಾಗಿ ಸಮಾಧಿಗೆ ಹೋಗೋಕ್ಕೆ ಎಲ್ಲರೂ ಹೆದರ್ತಾರೆ. ಸತ್ತವರ ಸಮಾಧಿಗೆ ಹೋಗೋಕ್ಕೆ ಭಯಪಡ್ತಾರೆ. ಮತ್ತು ಸತ್ತವರ ಸಮಾಧಿ ಒಂದು ಅಶುಭ ಅಂತ ನಂಬಿಕೆ. ಆದರೆ ನಾವು ನೋಡಿ, ದೇವಸ್ಥಾನದ ಪ್ರಾಂಗಣದಲ್ಲೇ ಇಷ್ಟೊಂದು ಸಮಾಧಿಗಳು ಇದ್ದಾವೆ. ಇಲ್ಲೇ ಭಗವಂತನ ಸೇವೆ ನಡೆಯುತ್ತೆ. ಅಲ್ಲಿ ಮುಂದೆ ರಾಧಾಕೃಷ್ಣನ ದರ್ಶನ ಕೂಡ ಮಾಡೋಣ ನಾವು ಅಲ್ಲಿ ಹೋಗ್ಬಿಟ್ಟು, ರಾಧಾ ಗೋಕುಲಾನಂದ. ಆದರೆ ಅದೇ ಪ್ರಾಂಗಣದಲ್ಲಿ ಇಷ್ಟೊಂದು ವ್ಯಕ್ತಿಗಳ ಸಮಾಧಿ ಇದೆ. ಏನಿದ್ರ ಅರ್ಥ? ಯಾಕೆ ಈ ಥರ ಇಟ್ಟಿದ್ದಾರೆ? ಯಾಕೆ ಅಂದರೆ ಇವರೆಲ್ಲ ಸಾಮಾನ್ಯವಾದ ಮನುಷ್ಯರಲ್ಲ, ಇವರೆಲ್ಲ ಶುದ್ಧ ಭಕ್ತರು. ದೇ ಆರ್ ನಾಟ್ ಆರ್ಡಿನರಿ ಪೀಪಲ್, ದೇ ಆರ್ ಆಲ್ ಎಲಿವೇಟೆಡ್ ಪ್ಯೂರ್ ಡಿವೋಟೀಸ್. ಸಮಾಧಿ ಅಂದರೆ ಏನು? ಭಗವಂತನ ಧ್ಯಾನದಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿರುವುದು. ಆ ಅವಸ್ಥೆಗೆ ಸಮಾಧಿ ಅಂತ ಕರೀತಾರೆ. ಧ್ಯಾನಾವಸ್ಥಿತ ತದ್ಗತೇನ ಮನಸ ಅಂದರೆ ಯಾವಾಗಲೂ ಕೃಷ್ಣನ ಬಗ್ಗೆ ಚಿಂತನೆಯಲ್ಲೇ ತೊಡಗಿರುವ ಸ್ಥಿತಿಯನ್ನು ಏನಂತ ಕರೀತಾರೆ? ಸಮಾಧಿ ಅಂತ ಕರೀತಾರೆ. ಅದಕ್ಕೋಸ್ಕರ ಈ ಎಲ್ಲ ಶುದ್ಧ ಭಕ್ತರು ಅವರು ಜೀವಿತಾವಧಿಯಲ್ಲಿ ಸಂಪೂರ್ಣವಾಗಿ ಕೃಷ್ಣನ ಸೇವೆಯಲ್ಲೇ ತೊಡಕೊಂಡಿದ್ರು. ಅವರು ತಮ್ಮ ಪ್ರಾಣವನ್ನು ಬಿಡುವಾಗಲೂ ಕೂಡ ಕೃಷ್ಣನ ಧ್ಯಾನದಲ್ಲೇ ಇದ್ದರು. ಅವರು ತಮ್ಮ ವೃಂದಾವನವನ್ನು, ಕೃಷ್ಣ ಇಲ್ಲಿ ವೃಂದಾವನದಲ್ಲಿ ಲೀಲೆಗಳು ಮಾಡಿರೋದ್ರಿಂದ ವೃಂದಾವನಕ್ಕೆ ಬಹಳ ಅಟ್ಯಾಚ್ ಆಗಿದ್ರು ಅವರು. ನೋಡಿ, ನಾವು ನಮ್ಮ ಮನೆಗೆ ಬಹಳ ಅಟ್ಯಾಚ್ ಆಗಿರ್ತೀವಿ, ವಸ್ತುಗಳಿಗೆ ಸವಲತ್ತುಗಳಿಗೆಲ್ಲ ಅಟ್ಯಾಚ್ ಆಗಿರ್ತೀವಿ. ನಾವು ನಮ್ಮ ರಿಲೇಟಿವ್ಸ್ಗೆ ಬಹಳ ಅಟ್ಯಾಚ್ ಆಗಿರ್ತೀವಿ. ಆದರೆ ನಾವು ಕೃಷ್ಣನ ಸ್ಥಳಕ್ಕೆ ಅಟ್ಯಾಚ್ ಆಗಿರಬೇಕು, ವೃಂದಾವನಕ್ಕೆ ನಾವು ಅಟ್ಯಾಚ್ಮೆಂಟ್ ಹೊಂದಿರಬೇಕು. ಮತ್ತು ಕೃಷ್ಣನ ಶುದ್ಧ ಭಕ್ತರಿಗೆ ನಾವು ಅಟ್ಯಾಚ್ಮೆಂಟನ್ನು ಹೊಂದಿರಬೇಕು. ಆಗ ನಮ್ಮ ಜೀವನ ಸಾರ್ಥಕ. ನಾವು ಟೆಂಪರರಿ ವಸ್ತುಗಳಿಗೆ ಅಟ್ಯಾಚ್ ಆದರೆ ಪ್ರಯೋಜನ ಏನೂ ಸಿಗೋದಿಲ್ಲ ನಮಗೆ. ಆದರೆ ನಾವು ಭಗವಂತನಿಗೆ ಮತ್ತು ಭಗವಂತನ ಧಾಮಕ್ಕೆ ಮತ್ತು ಭಗವಂತನ ಶುದ್ಧ ಭಕ್ತರಿಗೆ ಅಟ್ಯಾಚ್ಮೆಂಟ್ ಆಗಿದ್ದರೆ ನಮಗೆ ಮುಕ್ತಿ, ಮೋಕ್ಷ ಅನ್ನೋದು ಸಿಗುತ್ತೆ. ಅದು ಬಹಳ ಮುಖ್ಯ. ಸೊ ಈ ಎಲ್ಲ ಶುದ್ಧ ಭಕ್ತರು ಇವಾಗಲೂ ಕೂಡ ಅವರ ಸಮಾಧಿಯಲ್ಲಿ ಇದ್ದಾರೆ. ಮತ್ತು ಅವರ ಕೃಪೆ
ನಮಗೆ ಸಿಗುತ್ತೆ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿದ್ರೆ. ಅವರ ಅನುಗ್ರಹದಿಂದ ನಾವು ಕೃಷ್ಣನ ಭಕ್ತಿಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಸಾಧ್ಯ. ಆಯಿತಾ? ಮತ್ತೆ ಅಲ್ಲಿ ಇರೋದು ವಿಶ್ವನಾಥ ಚಕ್ರವರ್ತಿ ಠಾಕೂರ. ವಿಶ್ವನಾಥ್ ಚಕ್ರವರ್ತಿ ಠಾಕೂರ ಇಸ್ ಅನದರ್ ಸ್ಟಾಲ್ವರ್ಟ್ ಆಚಾರ್ಯ ಇನ್ ದ ಗೌಡಿಯ ವೈಷ್ಣವ ಸಂಪ್ರದಾಯ. ಅವರು ಬಹಳ ಮಹಾನ್ ಆಚಾರ್ಯರು. ವಿಶ್ವನಾಥ್ ಚಕ್ರವರ್ತಿ ಠಾಕೂರರು ಸಂಸ್ಕೃತದಲ್ಲಿ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಆ ವಿಶ್ವನಾಥ್ ಚಕ್ರವರ್ತಿ ಠಾಕೂರರು ನಾವು ಪ್ರತಿ ದಿವಸ ಹಾಡುವ ಗುರುವಷ್ಟಕ ಅಂತ ನಾವು ಬೆಳಗ್ಗೆ ಹಾಡ್ತೀವಲ್ಲ, ಬಸ್ಸಲ್ಲಿ ಹಾಡಿದ್ವಲ್ಲ 3 ದಿವಸ ಬೆಳಗ್ಗೆ, ಸಂಸಾರ ಧಾವ ನಲಲಿಡ ಲೋಕ ಅನ್ನುವ ಅಷ್ಟಕ, ಒಂದೇ ಗುರು ಶ್ರೀ ಚರಣಾರವಿಂದಂ, 8 ಶ್ಲೋಕಗಳಿರುವ ಅಷ್ಟಕ ಅದು. ಅದನ್ನು ಬರೆದಿರೋರು ವಿಶ್ವನಾಥ್ ಚಕ್ರವರ್ತಿ ಠಾಕೂರರು. ಮತ್ತು ಗೋವರ್ಧನ ಅಷ್ಟಕ ಅನ್ನೋದು ಇನ್ನೊಂದಿದೆ, ಅದು ಕೂಡ ಬರೆದಿರೋದು ವಿಶ್ವನಾಥ ಚಕ್ರವರ್ತಿ ಠಾಕೂರರು. ಇನ್ನೂ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ವಿಶ್ವನಾಥ್ ಚಕ್ರವರ್ತಿ ಠಾಕೂರ್ಸ್ ಕಾಂಪೋಸಿಷನ್ಸ್ ಆರ್ ಕಂಪ್ಯಾರಬಲ್ ವಿತ್ ರೂಪ ಗೋಸ್ವಾಮೀಸ್ ಪೊಯೆಟ್ರಿ, ರೂಪ ಗೋಸ್ವಾಮೀಸ್ ಬುಕ್ಸ್. ಅವರ ವಿಶ್ವನಾಥ್ ಚಕ್ರವರ್ತಿ ಠಾಕೂರರ ಪುಸ್ತಕಗಳು ಮತ್ತು ಗ್ರಂಥಗಳೆಲ್ಲ ರೂಪ ಗೋಸ್ವಾಮಿಗಳು ಬರೆದಿರುವಂಥ ದೊಡ್ಡ ದೊಡ್ಡ ಗ್ರಂಥಗಳಿಗೆ ಹೋಲಿಸಲಾಗುತ್ತೆ. ಅಂದರೆ ಅಷ್ಟು ಚೆನ್ನಾಗಿ ಅವರು ಸಂಸ್ಕೃತ ಪಂಡಿತರಾಗಿದ್ದರು. ಮತ್ತು ಇನ್ನೊಂದು ವಿಚಾರ ಏನಂದರೆ, ವಿಶ್ವನಾಥ್ ಚಕ್ರವರ್ತಿ ಠಾಕೂರರಿಗೆ ಗೃಹಸ್ಥಾಶ್ರಮ ಸ್ವೀಕರಿಸೋಕ್ಕೆ ಇಷ್ಟ ಇರಲಿಲ್ಲ ಅವರಿಗೆ. ಹಿ ಡಿಡ್ಂಟ್ ವಾಂಟ್ ಟು ಬಿಕಮ್ ಎ ಗೃಹಸ್ಥ ಡಿವೋಟಿ, ಹಿ ಡಿಡ್ಂಟ್ ವಾಂಟ್ ಟು ಗೆಟ್ ಮ್ಯಾರಿಡ್. ಆದರೂ ಅವರ ತಂದೆ ತಾಯಿಯರು ಬಲವಂತ ಮಾಡಿ ಮದುವೆ ಮಾಡಿಸ್ತಾರೆ. ಯಾರಿಗೆ? ವಿಶ್ವನಾಥ ಚಕ್ರವರ್ತಿ ಠಾಕೂರ್ಗೆ. ನೀನು ಮದುವೆ ಆಗಲೇಬೇಕು ಅಂತ ಬಲವಂತ ಮಾಡಿ ಮದುವೆ ಮಾಡ್ತಾರೆ. ಆದರೆ ಅವರ ಮನಸ್ಸು ಯಾವಾಗಲೂ ನಾನು ಕೃಷ್ಣನ ಸೇವೆಯಲ್ಲೇ ಇರಬೇಕು, ನಾನು ಬೇರೆ ಯಾವುದೇ ಕೆಲಸಗಳಲ್ಲಿ ತೊಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಅನ್ನುವ ಆ ರೀತಿ ಮನಸ್ಥಿತಿಯಲ್ಲಿ ಇದ್ದರು ಅವರು. ಬಲವಂತಕ್ಕೋಸ್ಕರ ಅವರು ಮದುವೆ ಮಾಡ್ಕೋತಾರೆ. ಆ ಮದುವೆ ಆದ ದಿನ ರಾತ್ರಿ, ಅವರ ಮೊದಲನೆಯ ರಾತ್ರಿ, ಗಂಡ ಹೆಂಡತಿಯ ಮೊದಲನೆಯ ರಾತ್ರಿ, ಆಗ ಅವ್ರು ಏನು ಮಾಡ್ತಾರೆ, ಪೂರ್ತಿ ರಾತ್ರಿ ಹೆಂಡತಿ ಪಕ್ಕದಲ್ಲೇ ಮಲ್ಕೊಂಡಿರ್ತಾಳೆ, ಅವರು ಮಾತ್ರ ಕೃಷ್ಣನ ಬಗ್ಗೆ ಧ್ಯಾನ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಫುಲ್ಲು ಕೃಷ್ಣನ ಬಗ್ಗೆ ಧ್ಯಾನ. ಅಂದರೆ ನೋಡಿ, ಯಾವುದೇ ಮನುಷ್ಯನಿಗಾಗಲಿ ಒಬ್ಬ ಸ್ತ್ರೀ ಪಕ್ಕದಲ್ಲೇ ಇದ್ದಾಳೆ ಅಂದರೆ ಎಂತಹ ಮನುಷ್ಯನಿಗೂ ಚಂಚಲತ್ವ ಮನಸ್ಸು ಬರೋದು ಸಹಜ. ಆದರೆ ಇಲ್ಲಿ ಪರಸ್ತ್ರೀ ಅಲ್ಲ, ಸ್ವತಃ ಮದುವೆ ಮಾಡಿಕೊಂಡಿರುವ ಸ್ವಂತ ಹೆಂಡತಿ ಇದ್ದರೂ ಕೂಡ ಅವರ ಮನಸ್ಸು ಚಂಚಲ ಆಗಲೇ ಇಲ್ವಂತೆ. ಅಂದರೆ ಅಂತಹದ್ದು ಅವರ ವೈರಾಗ್ಯ. ಅದು ವಿಶ್ವನಾಥ ಚಕ್ರವರ್ತಿ ಠಾಕೂರ್. ಅಂದರೆ ಈ ಆಚಾರ್ಯರೆಲ್ಲ ಸಾಮಾನ್ಯವಾದ ಮನುಷ್ಯರಲ್ಲ. ಅವರು ವೈಕುಂಠದಿಂದ ಕೃಷ್ಣನೇ ಕಳಿಸಿರುವಂತಹ ಅವರ ಬಹಳ ಶ್ರೇಷ್ಠರಾದ ಭಕ್ತರು. ಏನಕ್ಕೆ ಬರ್ತಾರೆ ಇಲ್ಲಿ ಈ ಪ್ರಪಂಚಕ್ಕೆ ಅಂದರೆ, ಸಾಮಾನ್ಯ ಜನರಿಗೆ ಭಕ್ತಿಯಲ್ಲಿ ಹೇಗೆ ತೊಡಕೋಬೇಕು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಆಚಾರ್ಯರುಗಳು ಇಲ್ಲಿ ಬರ್ತಾರೆ. ಆಚಾರ್ಯರು ಅಂದರೆ ತಮ್ಮ ಆಚಾರದಿಂದ ನಮಗೆ ಕಲಿಸಿಕೊಡುವಂಥವರು ಆಚಾರ್ಯರು. ಆಚಾರ ಅಂದರೆ ಅವರ ನಡವಳಿಕೆಯಿಂದ. ಎಷ್ಟೋ ಜನ ಮಾತಾಡ್ತಾರೆ, ಆದರೆ ಮಾತಾಡಿದ್ದನ್ನು ಅವರು ಕಾರ್ಯಕ್ಕೆ ತರೋಲ್ಲ. ಕೆಲವರು ಕೆಲಸ ಮಾಡ್ತಾರೆ, ಆದರೆ ಪ್ರಚಾರ ಮಾಡೋಲ್ಲ. ಆದರೆ ಆಚಾರ್ಯರು ಆಚಾರ ಮತ್ತು ಪ್ರಚಾರ ಎರಡೂ ಅವರು ಮಾಡ್ತಾರೆ. ಸೊ ಅದು ವಿಶ್ವನಾಥ ಚಕ್ರವರ್ತಿ ಠಾಕೂರರ ಹಿರಿಮೆ. ಇನ್ನೂ ಎಷ್ಟೊಂದು ವಿಚಾರಗಳಿದೆ. ವಿಶ್ವನಾಥ್ ಚಕ್ರವರ್ತಿ ಠಾಕೂರರ ಶಿಷ್ಯರು ಬಲದೇವ ವಿದ್ಯಾಭೂಷಣ ಅವರ ಶಿಷ್ಯರು. ಈ ಬಲದೇವ ವಿದ್ಯಾಭೂಷಣರು, ನೀವು ಭಗವದ್ಗೀತೆ ಪ್ರಭುಪಾದರು ಬರೆದಿರುವ ಭಗವದ್ಗೀತಾ ಯಥಾರೂಪ ನೋಡಿದರೆ ಮೊದಲನೇ ಪೇಜಲ್ಲೇ ಪ್ರಭುಪಾದರು ಬರೀತಾರೆ, ಈ ಭಗವದ್ಗೀತಾ ಯಥಾರೂಪವನ್ನು ನಾನು ಯಾರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂದರೆ ಬಲದೇವ ವಿದ್ಯಾಭೂಷಣರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಯಾಕೆ? ಅವರು ಗೋವಿಂದ ಭಾಷ್ಯವನ್ನು ಬಹಳ ಚೆನ್ನಾಗಿ ಬರೆದಿದ್ದಾರೆ ಅಂತ. ಆ ಗೋವಿಂದ ಭಾಷ್ಯ ಏನು, ಅದರ ಅರ್ಥ ನಾವು ಇನ್ನೊಂದು ಸರಿ ನಾವು ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಮಾತಾಡಿದ್ರೆ ಇನ್ನೂ ದೊಡ್ಡದಾಗಿ ಆಗುತ್ತೆ, ಅದು ದೊಡ್ಡ ಕಥೆ ಅದು. ಸೊ ಆದರೆ ಬಲದೇವ ವಿದ್ಯಾಭೂಷಣರು ವಿಶ್ವನಾಥ ಚಕ್ರವರ್ತಿ ಠಾಕೂರರ ಶಿಷ್ಯರು. ಮತ್ತು ನರೋತ್ತಮ್ ದಾಸ್ ಠಾಕೂರರು ಲೋಕನಾಥ ಗೋಸ್ವಾಮಿಗಳ ಶಿಷ್ಯರು. ಇಷ್ಟು ನಾವು ತಿಳ್ಕೊಬೇಕು. ಅಟ್ಲೀಸ್ಟ್ ಇಲ್ಲಿ ಬಂದ ಮೇಲೆ ಇಷ್ಟಾದರೂ ತಿಳ್ಕೊಬೇಕು.
ಮತ್ತೆ Guru of Lokanath Goswami. fine good. So no, they were all check into the Goswamis. So ಇದಾದ್ಮೇಲೆ ಈ ದೇವಸ್ಥಾನವನ್ನು ಇವರು ಲೋಕನಾಥ ಗೋಸ್ವಾಮಿಗಳು ಸ್ಥಾಪನೆ ಮಾಡ್ತಾರೆ. ಯಾವ ದೇವಸ್ಥಾನ? ರಾಧಾ ಗೋಕುಲಾನಂದ. ಗೋಕುಲ ಅಂದರೆ ಗೋವುಗಳು ಇರುವ ಜಾಗ ಅಂತ, ಅಥವಾ ಗೋವುಗಳು ನಿವಾಸಿಸುತ್ತಿರುವ ಸ್ಥಳ ಗೋಕುಲ. ಗೋವುಗಳ ಮನೆ ಅಂತ. ಕುಲ ಅಂದರೆ ಮನೆ ಅಂತಲೂ ಅರ್ಥ ಬರುತ್ತೆ. ಗೋಕುಲ ಅಂದರೆ ಇದು ಪೂರ್ತಿ ಬೃಂದಾವನ ಬ್ರಜಭೂಮಿ. ಈ ಗೋಕುಲ ಆನಂದ. Initiating Guru is Bhugarba Goswami. Yes, Gadadhar Pandit. ಭೂಗರ್ಭ ಗೋಸ್ವಾಮಿ Is initiating. ಸೊ ಗೋಕುಲ ಆನಂದವನ್ನು ಕೊಡುವವರು ಯಾರು ಗೋವುಗಳನ್ನು ನೋಡಿ ಆನಂದ ಪಡ್ತಾರೋ ಅವರು ಗೋಕುಲಾನಂದ. ಅದು ಯಾರು? ಕೃಷ್ಣನ ವಿಗ್ರಹವನ್ನು ನಾವು ನೋಡೋಣ ಅಲ್ಲಿ, ರಾಧಾಕೃಷ್ಣರನ್ನು. ಮತ್ತು ಇನ್ನೊಂದು ವಿಗ್ರಹ ಇದೆ, ರಾಧಾ ವಿಜಯ ಗೋವಿಂದ. ರಾಧಾ ವಿಜಯ ಗೋವಿಂದ, ಅದು ಬಲದೇವ ವಿದ್ಯಾಭೂಷಣರು ಪೂಜೆ ಮಾಡ್ತಾ ಇದ್ದ ವಿಗ್ರಹ. ಅದನ್ನು ಕೂಡ ನಾವು ದರ್ಶನ ಮಾಡ್ಬೋದು ಆ ದೇವಸ್ಥಾನದಲ್ಲಿ ಹೋಗಿ. ಸೊ ಇದು ಈ ದೇವಸ್ಥಾನದ ಕೆಲವು ವಿಷಯಗಳು. ಏನು ನಾವು ಕಲಿಬೇಕು ಅಂದರೆ ಏನೇನು ಹೇಳಿ ಕ್ವಿಕ್ಕಾಗಿ ಹೇಳಿ, ಒಂದೆರಡು ವಿಷಯ ಹೇಳಿ. ಲೋಕನಾಥ್ ಗೋಸ್ವಾಮಿಗಳಿಂದ ಏನು ಕಲಿಬೋದು ನಾವು? ವಿನಮ್ರತೆ. ನಾನು ಶಿಷ್ಯರನ್ನು ಸ್ವೀಕರಿಸೋಕ್ಕೆ ನನಗೆ ಅರ್ಹತೆ ಇಲ್ಲ ಅಂತ ಅವರು ಹೇಳಿದ್ದನ್ನು. ಮತ್ತೆ ಇನ್ನೊಂದೇನು ಕಲಿಬೋದು? ನಿಜವಾಗ್ಲೂ ಶಿಷ್ಯ ನಂಬರ್ಸ್ ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಜನ ಶಿಷ್ಯರಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಎಂತಹ ಶಿಷ್ಯರಿದ್ದಾರೆ ಅನ್ನೋದು ಮುಖ್ಯ ಅಲ್ವಾ? ಸೊ ಒಬ್ಬ ಶಿಷ್ಯ ಸಾಕು ಗುರುವಿನ ಹೆಸರನ್ನು ಎತ್ತಿ ಹಿಡಿಯೋಕ್ಕೆ. ಅದು ಯಾರು? ನರೋತ್ತಮ್ ದಾಸ್ ಠಾಕೂರ್. ಮತ್ತು ನರೋತ್ತಮ್ ದಾಸ್ ಠಾಕೂರಿಂದ ನಾವು ಏನು ತಿಳ್ಕೊಬೋದು ನೋಡಿ. ನಮ್ಮ ಜೀವನದಲ್ಲಿ ನಮಗೆ 2 ಆಪ್ಷನ್ಸ್ ಇದೆ. ನಾವು ನರಾಧಮರಾಗ್ಬೋದು ಅಥವಾ ನರೋತ್ತಮರಾಗ್ಬೋದು. ನರಾಧಮ ಅಂದರೆ ಏನು? ನಿಕೃಷ್ಟವಾದ ಮನುಷ್ಯ ಅಂತ. ನಿಕೃಷ್ಟವಾದ ಮನುಷ್ಯ ನೋಡಿ. ನಾವು ನಮ್ಮ ಸಂಬಂಧಿಕರ ಹತ್ರ ಒಳ್ಳೆಯ ಹೆಸರು ತಗೋಬೇಕು ಅಂತ ಎಷ್ಟೊಂದು ಪ್ರಯತ್ನ ಮಾಡ್ತೀವಿ. ಅದಕ್ಕೋಸ್ಕರ ಎಷ್ಟೊಂದು ಸರ್ಕಸ್ ಮಾಡ್ತೀವಿ. ದೊಡ್ಡ ಮನೆ ನಮ್ಮ ಹತ್ರ ಇದ್ದರೆ ಎಲ್ಲರೂ ನೋಡಿ ಬೆರಗಾಗಬೇಕು, ಒಳ್ಳೆ ಹೆಸರು ತಗೋಬೇಕು. ಇವರು ಇಂಥ ದೊಡ್ಡ ಮನೆ ಕಟ್ಸಿದಾರಲ್ಲ ಅಂತ. ಇವರಿಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ, ಇವ್ರ ಹತ್ರ ಇಷ್ಟೊಂದು ದುಡ್ಡಿದೆ. ಇದೆಲ್ಲ ನಾವು ಮಾಡೋಕ್ಕೆ ಏನು ಮಾಡ್ತೀವಿ? ತುಂಬ ನಾವು ಕಷ್ಟಪಟ್ಟು ದುಡಿತೀವಿ, ಹಣ ಸಂಗ್ರಹಿಸ್ತೀವಿ, ಇವ್ರ ಹತ್ರ ಎಲ್ಲ ಒಳ್ಳೆ ಹೆಸರು ತಗೋಬೇಕು ಅಂತ. ಆದರೆ ಈ ಒಳ್ಳೆ ಹೆಸರು ತಗೋಬೇಕು ಅನ್ನುವ ಭರದಲ್ಲಿ ನಾವು ನಮ್ಮ ಜೀವನದ ಗುರಿಯನ್ನು ಮರೆತೋಗ್ಬಿಟ್ರೆ ಏನು ಪ್ರಯೋಜನ? ನಮ್ಮ ಜೀವನದ ಗುರಿ ಏನು? ಕೃಷ್ಣನ ಭಕ್ತಿಯನ್ನು ನಾವು ಬೆಳೆಸ್ಕೊಳ್ಳೋದು ನಮ್ಮ ಜೀವನದ ಗುರಿ. ಅದನ್ನು ಮರೆತುಬಿಟ್ಟು ಈ ಮನುಷ್ಯರ ಹತ್ರ ನಾವು ಒಳ್ಳೆಯ ಹೆಸರನ್ನು ತಗೋಬೇಕು ಅಂತ ನಾವು ಹೊರಟಾಗ ನಮ್ಮ ಜೀವನ ನಿಷ್ಪ್ರಯೋಜಕವಾಗುತ್ತೆ. ಆಗ ನಾವು ನರಾಧಮರಾಗ್ತೀವಿ. ಯಾರು ನರಾಧಮ ಅಂತ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಯಾರು ನನಗೆ ಶರಣು ಬರೋದಿಲ್ವೋ ಅವರು ನರಾಧಮರು, ಎಲ್ಲ ಮನುಷ್ಯರಲ್ಲಿ ನಿಕೃಷ್ಟರು ಅಂತ. ಆದರೆ ನರೋತ್ತಮ ಅಂದರೆ ಏನು? ಎಲ್ಲ ಮನುಷ್ಯರಲ್ಲೂ ಉತ್ತಮರಾದವರು. ಯಾರು ಎಲ್ಲ ಮನುಷ್ಯರಲ್ಲೂ ಉತ್ತಮರಾದವರು ಅಂದರೆ ಕೃಷ್ಣನ ಸೇವೆಯಲ್ಲಿ ಸದಾ ತೊಡಗಿರುವವರು. ಅಂಥವರ ಹತ್ರ ಸಿರಿತನ ಇಲ್ಲದೆ ಇರಬಹುದು, ಅಂಥವ್ರ ಹತ್ರ ಯಶಸ್ಸು ಇಲ್ಲದೆ ಇರಬಹುದು, ಅಂಥವರು 4-6 ಜನರ ಹತ್ರ ಒಳ್ಳೆಯ ಹೆಸರು ತಗೊಳ್ಳದೆ ಇರಬಹುದು. ಆದರೆ ಕೃಷ್ಣನಿಗೆ ಸಂತೃಪ್ತಿಯನ್ನು ತಂದುಕೊಡುವವರು, ಕೃಷ್ಣನ ತೃಪ್ತಿಗಾಗಿ ಕೆಲಸವನ್ನು ಮಾಡ್ತಾ ಇರುವವರು, ಅವರು ನಿಜವಾದ ನರೋತ್ತಮರು. ಸೊ ನಾವು ನರಾಧಮರಾಗಬೇಕಾ ನರೋತ್ತಮರಾಗಬೇಕಾ? ಅದು ನಮ್ಮ ಕೈಯಲ್ಲೇ ಇದೆ. ನಾವು ಈ ಪ್ರಪಂಚದ ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಹೊರಟ್ರೆ, ಕೃಷ್ಣನನ್ನು ಮರೆತರೆ ನರಾಧಮರಾಗ್ತೀವಿ. ನನಗೆ ಪ್ರಪಂಚದ ಮನುಷ್ಯರನ್ನು ಮೆಚ್ಚಿಸಲಿಕ್ಕೆ ಇಷ್ಟ ಇಲ್ಲ, ಕೃಷ್ಣನನ್ನು, ಗುರುಗಳನ್ನು ಮತ್ತು ಕೃಷ್ಣನನ್ನು ಮೆಚ್ಚಿಸೋಕ್ಕೆ ನನಗೆ ಇಷ್ಟ ಅಂತ ಹೊರಟ್ರೆ ಆಗ ನಾವು ನರೋತ್ತಮರಾಗ್ತೀವಿ, ನಮ್ಮ ಜೀವನದ ಗುರಿಯನ್ನು ತಲುಪ್ತೀವಿ ಅನ್ನೋದು ಇದೊಂದು ಸಂದೇಶ. ಮತ್ತು ಇನ್ನೊಂದು ಏನು ಅಂದರೆ, ನರೋತ್ತಮ ದಾಸ್ ಠಾಕೂರರ ಹಿರಿಮೆ ಏನಂದರೆ,
ಪ್ರಪ್ರಥಮ ಬಾರಿಗೆ ಫಸ್ಟ್ ಟೈಮ್ ಅವರು ಗೌರ ಪೂರ್ಣಿಮಾ ಹಬ್ಬವನ್ನು ಕೇಟೂರಿ ಎನ್ನುವ ಗ್ರಾಮದಲ್ಲಿ ಬೆಂಗಾಲಲ್ಲಿ ಅವರು ಸ್ಟಾರ್ಟ್ ಮಾಡಿದರು. ಫಸ್ಟ್ ಟೈಮ್ ಹಿ ಸೆಲೆಬ್ರೇಟೆಡ್ ಗೌರ ಪೂರ್ಣಿಮಾ ಫೆಸ್ಟಿವಲ್ ಇನ್ ಕೇಟೂರಿ ವಿಲೇಜ್ ಇನ್ ಬೆಂಗಾಲ್, ಆ್ಯಂಡ್ ದಟ್ ಟೈಮ್ ಹಿ ಹ್ಯಾಡ್ ಮ್ಯಾಸಿವ್ ಹರಿನಾಮ್ ಸಂಕೀರ್ತನ್. ಒಂದು ಹರಿನಾಮ ಸಂಕೀರ್ತನೆಯನ್ನು ಒಂದು ದೊಡ್ಡ ಗಾತ್ರದಲ್ಲಿ ಅವರು ಎಷ್ಟೊಂದು ಭಕ್ತರನ್ನು ಸೇರಿಸ್ಕೊಂಡು ಪ್ರಪ್ರಥಮ ಬಾರಿಗೆ ಚೈತನ್ಯ ಮಹಾಪ್ರಭುಗಳ ಅವತಾರದ ದಿನವಾದ ಗೌರ ಪೂರ್ಣಿಮಾವನ್ನು ಅವರು ಆಚರಿಸಿದರು. ಇದು ಅವರ ಹಿರಿಮೆ. ಮತ್ತು ಪ್ರಪ್ರಥಮ ಬಾರಿಗೆ ಗೋಸ್ವಾಮಿಗಳು ಬರೆದಿರುವ ಗ್ರಂಥಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡುವಾಗಲೂ ಆ ಪಾರ್ಟಿಯಲ್ಲಿ ಕೂಡ ನರೋತ್ತಮ ದಾಸ್ ಠಾಕೂರರು ಇದ್ದರು. 3 ಜನ ಆಚಾರ್ಯರು ಇರ್ತಾರೆ. ಶ್ರೀನಿವಾಸ ಆಚಾರ್ಯ ಹೇಳಿ, ಶ್ರೀನಿವಾಸಾಚಾರ್ಯ, ನರೋತ್ತಮ ದಾಸ್ ಠಾಕೂರ್, ಶ್ಯಾಮಾನಂದ ಪಂಡಿತ. ಈ 3 ಜನ ಆಚಾರ್ಯರುಗಳು, 3 ಜನ ಇವರು ಜೀವ ಗೋಸ್ವಾಮಿಗಳ ಶಿಷ್ಯಂದಿರು, ಜೀವ ಗೋಸ್ವಾಮಿಗಳ ಶಿಷ್ಯರಿವರು. ಜೀವ ಗೋಸ್ವಾಮಿಗಳು ಏನು ಹೇಳ್ತಾರೆ, ಇಷ್ಟೊಂದು ಕೃಷ್ಣನ ಬಗ್ಗೆ ಗೋಸ್ವಾಮಿಗಳು ಪುಸ್ತಕವನ್ನು ಬರೆದಿದ್ದಾರಲ್ಲ, ಎಷ್ಟೊಂದು ಪುಸ್ತಕಗಳು, ಇದನ್ನು ನಾವು ಹಂಚಬೇಕು ಎಲ್ಲರಿಗೂ. ಆವಾಗಲೇ ಅವರಿಗೆ ಕೃಷ್ಣನ ಬಗ್ಗೆ, ಭಕ್ತಿಯ ಬಗ್ಗೆ ಜ್ಞಾನ ಸಿಗುವಂಥದ್ದು. ಆಗ ಪ್ರಿಂಟಿಂಗ್ ಪ್ರೆಸ್ ಇರಲಿಲ್ಲ, ಜೆರಾಕ್ಸ್ ಮಿಷಿನು ಇರಲಿಲ್ಲ. ಅವಾಗ ಏನು ಮಾಡ್ತಾ ಇದ್ರು, ಸ್ವತಃ ಅವರು ಕೂತ್ಕೊಂಡು ಪುಸ್ತಕಗಳನ್ನು ಬರಿತಾ ಇದ್ರು, ಪ್ರತಿಗಳನ್ನು ಬರಿತಾ ಇದ್ರು. ಈಗ ಭಗವದ್ಗೀತೆ 100 ಬುಕ್ಸ್ ಬೇಕು ಅಂದರೆ ಟಕ್ ಅಂತ ನೀವು ದೇವಸ್ಥಾನಕ್ಕೆ ಬಂದರೆ, ನಮ್ಮ ಇಸ್ಕಾನ್ ಟೆಂಪಲ್ಗೆ ಬಂದರೆ 100 ಪುಸ್ತಕ ಅಲ್ಲ 1000 ಪುಸ್ತಕನೂ ಸಿಗುತ್ತೆ. 1000 ಕಾಪೀಸ್ ಯು ಕ್ಯಾನ್ ಗೆಟ್ ಅಟ್ ಒನ್ಸ್ ನೌ ವಿತ್ ದ ಮಾಡರ್ನ್ ಟೆಕ್ನಾಲಜಿ. 500 years ago, 400 years ago, it was not the case. ಅವರು ಸ್ವತಃ ಬರೆದು ಎಲ್ಲ 700 ಶ್ಲೋಕಗಳನ್ನು ಸ್ವತಃ ಬರಿಬೇಕಾಗಿತ್ತು. ಮತ್ತು ಗೋಸ್ವಾಮಿಗಳು ಅದರ ಅರ್ಥ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಬರಿಬೇಕಾಗಿತ್ತು. ಸೊ ಅಷ್ಟೊಂದು ಭಕ್ತರು ಕೂತ್ಕೊಂಡು ಬರಿತಾನೇ ಇದ್ರು. ಬೆಳಗ್ಗೆಯಿಂದ ರಾತ್ರಿವರೆಗೂ ಅವ್ರ ಕೆಲಸ ಏನು, ಬರೆಯೋದು. ಮತ್ತು ಪುಸ್ತಕಗಳನ್ನು ಅವರು ತಯಾರು ಮಾಡೋದು, ಈ ರೀತಿ ಬರೆದು. ಆಮೇಲೆ ಇಂತಹ ಪುಸ್ತಕಗಳನ್ನೆಲ್ಲ ಒಂದು ಬುಲಕ್ ಕಾರ್ಟ್ಗೆ ಏನಂತಾರೆ, ಎತ್ತಿನ ಗಾಡಿಯಲ್ಲಿ ತುಂಬಿಕೊಳ್ತಾರೆ. ಜೀವ ಗೋಸ್ವಾಮಿಗಳು ಹೇಳ್ತಾರೆ, ನೀವು 3 ಜನ ಹೋಗ್ಬಿಟ್ಟು ಈ ಪುಸ್ತಕಗಳನ್ನು ವಿತರಣೆ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಈಗಲೂ ಕೂಡ ನಾವು ಬುಕ್ ಡಿಸ್ಟ್ರಿಬ್ಯೂಷನ್ ಅನ್ನುವುದು ಒಂದು ಸರ್ವಿಸ್. ನಾವು ಇಷ್ಟೊಂದು ಕಷ್ಟಪಡಬೇಕಾಗಿಲ್ಲ, ಆಲ್ರೆಡಿ ಬುಕ್ಸ್ ಪ್ರಿಂಟ್ ಆಗಿ ಇಟ್ಟಿದ್ದಾರೆ. ನಾವು ತಗೊಂಡು ಹೋಗ್ಬಿಟ್ಟು ಜನರಿಗೆ ಹೇಳಬೇಕಷ್ಟೆ, ನೋಡಿ ಈ ಪುಸ್ತಕ ಭಗವದ್ಗೀತೆ ತಗೊಂಡು ಓದಿ ಅಂತ, ಅಷ್ಟೇ ನಮ್ಮ ಕೆಲಸ. ಅದು ಕೂಡ ಮಾಡೋಕ್ಕೆ ನಮಗೆ ಎಷ್ಟೋ ಸರಿ ಬೇಜಾರಾಗುತ್ತೆ. ಅವ್ರು ತಗೊಳ್ಳಲ್ಲಪ್ಪ, ಅವ್ರು ನಮ್ಮ ಹತ್ರ ಕೇಳೋದೇ ಇಲ್ಲ ನಮ್ಮ ಮಾತು ಅಂತ ನಾವು ಹೋಗೋದೇ ಇಲ್ಲ. ಆ್ಯಕ್ಚುಲಿ ಪ್ರಭುಪಾದರು ಹೇಳಿದ್ದಾರೆ, ನನ್ನನ್ನು ನೀವು ಈಸಿಯಾಗಿ ತೃಪ್ತಿಪಡಿಸಬೇಕು ಅಂದರೆ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡೋದ್ರಿಂದ ಅದು ಸಾಧ್ಯ. ಇಫ್ ಯು ವಾಂಟ್ ಟು ಪ್ಲೀಸ್ ಮೀ, ಬುಕ್ ಡಿಸ್ಟ್ರಿಬ್ಯೂಷನ್ ಈಸ್ ವೆರಿ ನೈಸ್ ಪ್ಲೀಸಿಂಗ್ ಸರ್ವಿಸ್ ಫಾರ್ ಮೀ ಅಂತ ಪ್ರಭುಪಾದರು ಹೇಳ್ತಾರೆ. ಆದರೆ 400 ವರ್ಷಗಳ ಹಿಂದೆ ಅವರೇ ಸ್ವತಃ ಹಸ್ತಪ್ರತಿಗಳನ್ನು ತಯಾರು ಮಾಡಿ ಪುಸ್ತಕಗಳನ್ನು ಅವರು ರೆಡಿ ಮಾಡಿ ಒಂದು ಎತ್ತಿನ ಗಾಡಿಯಲ್ಲಿ ಹಾಕ್ಕೊಂಡು ಅವರು ಹೋದರು. ಎಷ್ಟು ಜನ ಹೋದರು? 3 ಜನ ಹೋದರು. ಯಾರು ಹೇಳಿದ್ರು ಅವ್ರಿಗೆ ಹೋಗಬೇಕು ಅಂತ? ಜೀವ ಗೋಸ್ವಾಮಿಗಳು ಹೇಳಿದ್ರು. ಯಾರ್ಯಾರು 3 ಜನ ಹೋಗಿದ್ದು? ಶ್ರೀನಿವಾಸ ಆಚಾರ್ಯ, ನರೋತ್ತಮ ದಾಸ್ ಠಾಕೂರ್, ಶ್ಯಾಮಾನಂದ ಪಂಡಿತರು. ಆಯಿತಾ? ಅವ್ರು ಹೋದಾಗ ಏನಾಗುತ್ತೆ, ವನವಿಷ್ಣುಪುರ ಅನ್ನುವ ಒಂದು ಊರಿಗೆ ಬರ್ತಾರೆ. ಅಲ್ಲಿನ ರಾಜ, ಅವನ ಹೆಸರು ಬರ್ಹಂಬೀರ್ ಅಂತ. ಏನು? ಆ ಬರ್ಹಂಬೀರ್ ರಾಜ ಒಬ್ಬ ದೊಡ್ಡ ಡಕಾಯಿತ, ಅವನು ಒಬ್ಬ ದೊಡ್ಡ ಕಳ್ಳ, ರಾಜನೇ ಕಳ್ಳ ಅವನು. ಆ ರಾಜ ಅವನ ಹತ್ರ ಒಬ್ಬ ಜ್ಯೋತಿಷಿಯನ್ನು ಇಟ್ಕೊಂಡಿರ್ತಾನೆ. ಆ ಜ್ಯೋತಿಷಿ ಬಹಳ ಎಕ್ಸ್ಪರ್ಟ್. ಅವನ ಜ್ಯೋತಿಷ್ಯಾಸ್ತ್ರ ನೋಡಿಬಿಟ್ಟು ಯಾವ ಕಡೆಯಿಂದ ದೊಡ್ಡದಾದ ಸಿರಿ ಸಂಪತ್ತುಗಳು ಬರ್ತಾ ಇದ್ದಾವೆ ಅಂತ ಆ ರಾಜನಿಗೆ ಹೇಳ್ತಾ ಇದ್ನಂತೆ. ರಾಜ ಅದನ್ನು ಕೇಳಿಸ್ಕೊಂಡು ತನ್ನ ಇತರ ಕಳ್ಳರ ಜೊತೆ ಹೋಗ್ಬಿಟ್ಟು ಲೂಟಿ ಮಾಡಿಕೊಂಡು ವಾಪಸ್ ಬರ್ತಾ ಇದ್ನಂತೆ. ಇದೇ ಅವರ ಪ್ರತಿನಿತ್ಯದ ಕೆಲಸ. ಇಂತಹ ರಾಜ ಇದ್ದರೆ ಉದ್ಧಾರನೇ ಜನ ಅಲ್ವಾ? ಇದನ್ನು ಮಾಡ್ತಾ ಇದ್ದ. ಒಂದು ಸರಿ ಇವರು ಈ 3 ಜನ ದೊಡ್ಡ ಯಾವುದ್ರಲ್ಲಿ ಬರ್ತಾರೆ? ಎತ್ತಿನ ಗಾಡಿಯಲ್ಲಿ ತುಂಬಿಸ್ಕೊಂಡು ಬರ್ತಾರಲ್ಲ. ಏನು ತುಂಬಿಸ್ಕೊಂಡು ಬರ್ತಾರೆ? ಪುಸ್ತಕಗಳನ್ನು ತುಂಬಿಸ್ಕೊಂಡು ಬರ್ತಾರೆ. ಈ ಜ್ಯೋತಿಷಿ ಅದನ್ನು ನೋಡಿಬಿಟ್ಟು ಏನೋ ದೊಡ್ಡ ಸಂಪತ್ತು ಬರ್ತಾ ಇದೆ, ಈ ರಾತ್ರಿ ನಿನ್ನ ರಾಜ್ಯಕ್ಕೆ ಬರ್ತಾ ಇದೆ ಅಂತ ಹೇಳ್ತಾರೆ.
ಇವನ್ ರಾಜ ಬರಹಂಬೀರ ಏನು ಮಾಡ್ತಾನೆ, ಓ ಹೌದೇನು ಅಂತ ಹೇಳ್ಬಿಟ್ಟು ರೆಡಿಯಾಗಿ ಎಲ್ಲ ಅವ್ರ ಕಳ್ಳರ ಜೊತೆ ಎಲ್ಲ ಹೋಗ್ಬಿಟ್ಟು ಏನು ಮಾಡ್ತಾರೆ, ಆ ಬಂಡಿಯನ್ನು ಲೂಟಿ ಮಾಡ್ಕೊಂಡು ಬಂದ್ಬಿಡ್ತಾರೆ, ತಗೊಂಡು ಬಂದ್ಬಿಡ್ತಾರೆ. ಆದರೆ ತಂದ ಮೇಲೆ ನೋಡಿದ್ರೆ ಚಿನ್ನನೂ ಇಲ್ಲ, ಆಭರಣನೂ ಇಲ್ಲ, ಪುಸ್ತಕ ಇದೆ ಅಷ್ಟೇ, ತಾಳೆಗರಿ ಮೇಲೆ ಬರೆದಿರೋ ಪುಸ್ತಕಗಳಿದ್ದಾವೆ. ಅಯ್ಯೋ ಇದೇನಪ್ಪ ಅಂತ ಹೇಳ್ಬಿಟ್ಟು ಅವ್ರಿಗೆಲ್ಲ ಬೇಜಾರಾಗುತ್ತೆ. ಆದರೂ ಪುಸ್ತಕಗಳನ್ನು ಅವರೇ ಇಟ್ಕೊಳ್ತಾರೆ. ಮತ್ತು ಈ 3 ಜನ ಇವರು ರಾತ್ರಿ ಮಲ್ಕೊಂಡಿರ್ತಾರೆ, ಆ ಟೈಮಲ್ಲಿ ಇವರೆಲ್ಲ ಲೂಟಿ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ. ಈ 3 ಜನ ಬೆಳಿಗ್ಗೆ ಎದ್ದಾಗ ಏನು ಕಾಣಿಸ್ತಾನೆ ಇರಲಿಲ್ಲ, ಪುಸ್ತಕ ಏನು, ಎಷ್ಟೊಂದು ಕಷ್ಟಪಟ್ಟು ಪುಸ್ತಕಗಳನ್ನು ರೆಡಿ ಮಾಡಿದ್ವಿ, ಈಗ ಪುಸ್ತಕ ಎಲ್ಲ ಮಿಸ್ಸಿಂಗು, ಏನು ಮಾಡೋದು ಅಂತ ಯೋಚನೆ ಮಾಡಿ 3 ಜನ 3 ದಿಕ್ಕಿಗೆ ಹೋಗ್ಬಿಟ್ಟು ಹುಡ್ಕೋಣ ಅಂತ ನಿರ್ಧಾರ ಮಾಡ್ತಾರೆ. ಅದರಲ್ಲಿ ಸೀನಿಯರ್ ಆಗಿರೋರು ಯಾರು ಅಂದರೆ ಶ್ರೀನಿವಾಸ ಆಚಾರ್ಯರು. ಅವರು ಶ್ರೀನಿವಾಸ ಆಚಾರ್ಯರು ಹೇಗೋ ತಿಳ್ಕೊಂಡು ಈ ರಾಜನ ಆಸ್ಥಾನಕ್ಕೆ ಬರ್ತಾರೆ. ರಾಜನ ಹತ್ರ ಕಂಪ್ಲೇಂಟ್ ಕೊಡ್ತಾರೆ, ನೋಡು ನಮ್ಮ ಪುಸ್ತಕಗಳು ಈ ಥರ ಇತ್ತು, ಕಳುವಾಗೋಗಿದೆ, ಹುಡುಕೊಡಪ್ಪ ಅಂತ. ಅವನು ಹೇಳ್ಕೊಳ್ಳಲ್ಲ ನಾನೇ ಕದ್ದಿದ್ದು ಅಂತ. ಆದರೆ ಅನೇಕ ದಿವಸ ಆ ಶ್ರೀನಿವಾಸ ಆಚಾರ್ಯರು ಅವರ ಆಸ್ಥಾನದಲ್ಲಿ ಇದ್ದುಕೊಂಡು ಅವನಿಗೆ ಪ್ರವಚನವನ್ನು ಕೊಡ್ತಾರೆ. ಅವನ ಮಾತನ್ನು ಕೇಳಿ ಕೇಳಿ ಆ ರಾಜ, ಅವನ ಮನಸ್ಸು ಪರಿವರ್ತನೆ ಆಗುತ್ತೆ. ಕಡೆಯಲ್ಲಿ ಒಪ್ಕೊಳ್ತಾನೆ, ನಾನೇ ಕಳ್ತನ ಮಾಡಿರೋದು, ನನ್ನ ಕ್ಷಮಿಸ್ಬಿಡಿ, ನಾನು ಇಂತಹ ಪಾಪ ಕೆಲಸವನ್ನು ಮಾಡಿದ್ದೇನೆ, ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ನನ್ನನ್ನು ನೀವು ನಿಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಅಂತ ಹೇಳ್ತಾನೆ. ಆಗ ಆ ಪುಸ್ತಕಗಳೆಲ್ಲ ವಾಪಸ್ ಕೊಡ್ತಾರೆ. ಆಗ ಆ ಶ್ರೀನಿವಾಸ ಆಚಾರ್ಯರು ಆ ರಾಜ ಬರಹಂಬೀರನನ್ನು ವೈಷ್ಣವನನ್ನಾಗಿ ದೀಕ್ಷೆ ಕೊಡ್ತಾರೆ. ಆ ರಾಜ ಏನು ಮಾಡ್ತಾನೆ, ಒಂದು ಕಟ್ಟು ಆಜ್ಞೆ ಹೊರಡಿಸ್ತಾನೆ, ನನ್ನ ರಾಜ್ಯದಲ್ಲಿರುವವರು ಎಲ್ಲರೂ ವೈಷ್ಣವರಾಗಬೇಕು, ಇವತ್ತಿನಿಂದ ಎಲ್ಲರೂ ಹರೇ ಕೃಷ್ಣ ಮಂತ್ರ ಜಪ ಮಾಡಬೇಕು ಅಂತ. ನೋಡಿ, ಯಥಾ ರಾಜ ತಥಾ ಪ್ರಜಾ ಅಲ್ವಾ. ರಾಜ ಭಕ್ತನಾದ, ಅವನೇನು ಮಾಡ್ದ, ಎಲ್ಲ ತನ್ನ ಕಳ್ಳರಿದ್ರಲ್ಲ, ಕಳ್ಳರು ಮತ್ತು ಎಲ್ಲರಿದ್ರಲ್ಲ, ಅವ್ರನ್ನೆಲ್ಲ ನೀವು ವೈಷ್ಣವರಾಗಬೇಕು, ಪ್ರತಿ ದಿವಸ ಹರೇ ಕೃಷ್ಣ ಮಂತ್ರ ಜಪ ಮಾಡಬೇಕು ಅಂತ. ಇದು ಶುದ್ಧ ವೈಷ್ಣವರ ಸಂಘದ ಪ್ರಭಾವ. ಇದು ಶ್ರೀನಿವಾಸ ಆಚಾರ್ಯರ ಪ್ರಭಾವ. ಇದು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಪೂರ್ತಿ ರಾಜ್ಯ ವೈಷ್ಣವ ರಾಜ್ಯ ಆಗಿತ್ತು. ಯಾವುದು ಅಂದರೆ ಅದು ವನವಿಷ್ಣುಪುರ ರಾಜ್ಯ. ಸೊ ಅದು ಶ್ರೀನಿವಾಸ ಆಚಾರ್ಯರ ಅವರ ಹಿರಿಮೆ. ಸೊ ಹೀಗೆ ಅನೇಕ ವೈಷ್ಣವ ಆಚಾರ್ಯರುಗಳ ಅವರ ಕಥೆಗಳು ಇದ್ದಾವೆ. ಕೇಳಿದ್ರೆ ನಮಗೆ ಬಹಳ ರೋಮಾಂಚನ ಆಗುತ್ತೆ. ಹೇಗೆ ಅವರು ಭಕ್ತಿಯಲ್ಲಿ ತೊಡಗಿಕೊಂಡಿದ್ದರು, ಹೇಗೆ ಕೃಷ್ಣ ಅವರಿಗೆ ಅನುಗ್ರಹವನ್ನು ಮಾಡಿದ್ದ ಅನ್ನುವುದನ್ನು ನಾವು ತಿಳ್ಕೊಂಡಾಗ ನಮಗೂ ಕೃಷ್ಣ ಭಕ್ತಿ ಮಾಡಬೇಕು ಅನ್ನುವ ಒಂದು ಆಸೆ ನಮ್ಮ ಮನಸ್ಸಿನಲ್ಲಿ ಬರುತ್ತೆ. ಸೊ ಇದು ಕೆಲವು ವಿಷಯಗಳು. ಇದಾದಮೇಲೆ ಇನ್ನೂ 4 ದೇವಸ್ಥಾನಗಳನ್ನು ನಾವು ಭೇಟಿ ಮಾಡ್ತೀವಿ ಇವಾಗ. ಮೊದಲನೇದು ರಾಧಾರಮಣ ದೇವಸ್ಥಾನ. ಅದನ್ನು ಸ್ಥಾಪಿಸಿದ್ದು ಗೋಪಾಲ ಭಟ್ಟ ಗೋಸ್ವಾಮಿಗಳು. ಇವರು ಗೋಪಾಲ ಭಟ್ಟ ಗೋಸ್ವಾಮಿಗಳಿಗೆ ಒಂದು ಆಸೆ ಇರುತ್ತೆ. ಎಲ್ಲ ಗೋಸ್ವಾಮಿಗಳ ಹತ್ರ ಅವರದ್ದೇ ಆದ ವಿಗ್ರಹಗಳಿದ್ದಾರೆ. ಪ್ರತಿ ದಿವಸ ಅವರು ಆ ವಿಗ್ರಹಕ್ಕೆ ಅಭಿಷೇಕ ಮಾಡ್ತಾರೆ, ಮತ್ತು ಅವರಿಗೆ ಆ ವಿಗ್ರಹಕ್ಕೆ ಉಡುಪುಗಳನ್ನು, ಆಭರಣಗಳನ್ನೆಲ್ಲ ಹಾಕಿ ನೋಡಿಬಿಟ್ಟು ಸಂತೋಷ ಪಡ್ತಾರೆ. ಆದರೆ ನನ್ನ ಹತ್ರ ಕೃಷ್ಣನ ವಿಗ್ರಹ ಇಲ್ಲವೇ ಇಲ್ಲ ಅಂತ ಅವರಿಗೆ ಬಹಳ ದುಃಖ ಆಗುತ್ತೆ. ಯಾರಿಗೆ? ಗೋಪಾಲ ಭಟ್ಟ ಗೋಸ್ವಾಮಿ. ಒಂದು ದಿವಸ ಏನಾಗುತ್ತೆ, ಗೋಪಾಲ ಭಟ್ಟ ಗೋಸ್ವಾಮಿ ಇದಕ್ಕೆ ಹೋಗ್ತಾರೆ. ಎಲ್ಲಿಗೆ? ನೇಪಾಳಕ್ಕೆ ಹೋಗ್ತಾರೆ. ನೇಪಾಳದಲ್ಲಿ ಒಂದು ನದಿ ಹೆಸರೇನು? ಗಂಡಕಿ ನದಿ. ಆ ಗಂಡಕಿ ನದಿಯಲ್ಲಿ ಅವರು ಆಚಮನ ಮಾಡಬೇಕು ಅಂತ ಅವರಲ್ಲಿದ್ದ ಕಮಂಡಲುವನ್ನು ನೀರು ತಗೊಳ್ಳೋಕ್ಕೆ ಅಂತ ಕೆಳಗಡೆ ಆ ನದಿಯಲ್ಲಿ ಹಾಕ್ತಾರೆ. ಆಗ ನೀರಿನ ಜೊತೆ 12 ಸಾಲಿಗ್ರಾಮ ಶಿಲೆಗಳು ಬರುತ್ತೆ. ಎಷ್ಟು? 12 ಸಾಲಿಗ್ರಾಮ ಶಿಲಾಸ್ ಕಮ್ ಇನ್ ಟು ದಿ ಕಮಂಡಲು ಆಫ್ ಗೋಪಾಲ್ ಭಟ್ಟ ಗೋಸ್ವಾಮಿ. ಅವ್ರಿಗೆ ಅನಿಸುತ್ತೆ ಏನೋ ಬೈ ಮಿಸ್ಟೇಕ್ ಬಂದಿರ್ಬೋದು ಅಂತ ಆ 12 ಆಚೆ ಹಾಕ್ಬಿಡ್ತಾರೆ, ಮತ್ತೆ ನೀರಿನಲ್ಲಿ ಹಾಕ್ಬಿಡ್ತಾರೆ. ಇನ್ನೊಂದು ಸರಿ ನೀರನ್ನು ತಗೊಳ್ಳೋಕ್ಕೆ ಹೋಗ್ತಾರೆ, ಮತ್ತೆ ಆ 12 ಸಾಲಿಗ್ರಾಮಗಳು ಬರುತ್ತೆ. ಅಗೇನ್ ದ 12 ಸಾಲಿಗ್ರಾಮಸ್ ಕಮ್ ಇನ್ ಟು ದಿ ಕಮಂಡಲು ಆಫ್ ಗೋಪಾಲ್ ಭಟ್ಟ ಗೋಸ್ವಾಮಿ. ಇದು ಕೃಷ್ಣನ ಸಂಕಲ್ಪ ಆಗಿರಬಹುದು ಅಂತ ತಿಳ್ಕೊಂಡು ಆ ಎಲ್ಲ 12 ಸಾಲಿಗ್ರಾಮಗಳನ್ನು ಒಂದು ಬಟ್ಟೆಯಲ್ಲಿ ಗಂಟು ಹಾಕ್ಕೊಂಡು ಅವರು ನೇಪಾಳದಿಂದ ವೃಂದಾವನಕ್ಕೆ ತರ್ತಾರೆ. ಪ್ರತಿ ದಿವಸ ಆ ಸಾಲಿಗ್ರಾಮ ಶಿಲಾ ಅಂದರೆ ಕೃಷ್ಣನೇ. ಆ ಪ್ರತಿ ದಿವಸ ಸಾಲಿಗ್ರಾಮ ಶಿಲಕ್ಕೆ ಅವರು ಅಭಿಷೇಕ ಮಾಡಿ, ಅರ್ಚನೆ ಮಾಡಿ, ಪೂಜೆ ಮಾಡ್ತಾ ಇರ್ತಾರೆ. ಆದರೆ ಅವರಲ್ಲಿ ಒಂದು ಕೊರಗು. ಬೇರೆ ಗೋಸ್ವಾಮಿಗಳ ಹತ್ರ ಕೃಷ್ಣನ ಚೆನ್ನಾಗಿರುವ ವಿಗ್ರಹ ಇದೆ, ನನ್ನ ಹತ್ರ ಸಾಲಿಗ್ರಾಮ ಇದೆ, ಅಭಿಷೇಕ ಏನೋ ಮಾಡ್ತೀನಿ, ಅರ್ಚನೆ ಏನೋ ಮಾಡ್ತೀನಿ, ಆದರೆ ಈ ಸಾಲಿಗ್ರಾಮಕ್ಕೆ ಡ್ರೆಸ್ ಮಾಡೋಕ್ಕಾಗಲ್ಲ,
ಆಭರಣ ಹಾಕಕ್ಕಾಗಲ್ಲ ಅನ್ನೋದು ಅವರ ಕೊರಗು. ನನ್ನ ಹತ್ರನೂ ಒಂದು ವಿಗ್ರಹ ಇದ್ದಿದ್ರೆ ಪ್ರತಿ ದಿವಸ ನಾನು ವಿಧ ವಿಧವಾದ ಅಲಂಕಾರ ಮಾಡ್ತಾ ಇದ್ದೆ ಕೃಷ್ಣನಿಗೆ ಅಂತ ಅವ್ರಿಗೆ ಆಸೆ ಹುಟ್ಟುತ್ತೆ. ಈ ರೀತಿ ಆಗ್ತಾ ಇರುವಾಗ ಒಂದು ದಿವಸ ಏನಾಗುತ್ತೆ, ನರಸಿಂಹ ಚತುರ್ದಶಿಯ ನೆಕ್ಸ್ಟ್ ಡೇ, ನರಸಿಂಹ ಜಯಂತಿ ಗೊತ್ತಲ್ವಾ, ನರಸಿಂಹ ಜಯಂತಿಯ ನೆಕ್ಸ್ಟ್ ಡೇ ನೋಡಿ. ನರಸಿಂಹ ಜಯಂತಿ ದಿವಸ ಏನಾಯಿತು, ನರಸಿಂಹದೇವರು ಕಂಬದಿಂದ ಬಂದರು. ಕಂಬದಿಂದ ನರಸಿಂಹದೇವರು ಬಂದ್ರಲ್ವಾ ಪ್ರಹ್ಲಾದನನ್ನು ರಕ್ಷಣೆ ಮಾಡೋಕ್ಕೆ. ಅದೇ ರೀತಿ ನರಸಿಂಹ ಜಯಂತಿಯ ನೆಕ್ಸ್ಟ್ ಡೇ ಗೋಪಾಲ್ ಭಟ್ಟ ಗೋಸ್ವಾಮಿಯವರು ಬೆಳಗ್ಗೆ ಬೇಗ ಎದ್ದು ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ಬಂದು ತಮ್ಮ ಸಾಲಿಗ್ರಾಮವನ್ನು ಪೂಜೆ ಮಾಡೋಕ್ಕೆ ಅಂತ ಬರ್ತಾರೆ. ಅಲ್ಲಿ ನೋಡಿದ್ರೆ 11 ಸಾಲಿಗ್ರಾಮ ಇರುತ್ತೆ. 12ನೇ ಸಾಲಿಗ್ರಾಮದಿಂದ ಒಂದು ಬಹಳ ಸುಂದರವಾದ ಕೃಷ್ಣನ ವಿಗ್ರಹ ಸ್ವಯಂಭೂ ಪ್ರಕಟ ಆಗಿರುತ್ತೆ ನೋಡಿ. 12ನೇ ಸಾಲಿಗ್ರಾಮದಿಂದ ಕೃಷ್ಣ ತಂತಾನೇ ಪ್ರಕಟ ಆಗ್ತಾನೆ. ಹೇಗೆ ನರಸಿಂಹದೇವರು ಕಂಬದಿಂದ ಬಂದರೋ, ಈ ಕೃಷ್ಣ ರಾಧಾರಮಣ ಅವನು ಸಾಲಿಗ್ರಾಮದಿಂದ ಸ್ವಯಂ ಪ್ರಕಾಶ, ಅದನ್ನು ಕೆತ್ತಿರೋದಲ್ಲ, ಉದ್ಭವ ಮೂರ್ತಿ ನೋಡಿ. ಶುದ್ಧ ಭಕ್ತರ ಆಸೆಯನ್ನು ಪೂರೈಸೋಕ್ಕೋಸ್ಕರ ಕೃಷ್ಣ ಎಂತಹ ರೀತಿಯ ಪವಾಡವನ್ನು ಮಾಡೋಕ್ಕೆ ಅವನು ರೆಡಿಯಾಗಿರ್ತಾನೆ. ನಮಗೆ ಡೌಟ್ ಬರುತ್ತೆ, ನಾವು ಜಪ ಮಾಡ್ತಾ ಇದ್ದೀವಿ ಕೃಷ್ಣ ಕೇಳ್ತಾ ಇದ್ದಾನ, ನಾವು ಪೂಜೆ ಮಾಡ್ತೀವಿ ಕೃಷ್ಣ ಸ್ವೀಕರಿಸ್ತಾನ ಅಂತ ನಮಗೆ ಡೌಟ್ ಇರುತ್ತೆ. ಆದರೆ ಶುದ್ಧ ಭಕ್ತಿಯಿಂದ ನಾವು ಪೂಜೆಯನ್ನು ಮಾಡಿದರೆ, ಪೂರ್ತಿ ಸಮರ್ಪಣಾ ಭಾವದಿಂದ ನಾವು ಪೂಜೆಯನ್ನು ಮಾಡಿದ್ರೆ, ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಭಗವಂತ ಖಂಡಿತವಾಗಿಯೂ ಅವನು ಅನುಗ್ರಹವನ್ನು ಮಾಡ್ತಾನೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಸೊ ಈ ಎಲ್ಲ ವೃಂದಾವನದಲ್ಲಿರುವ ಎಲ್ಲ ವಿಗ್ರಹಗಳಲ್ಲಿಯೂ ಈ ರಾಧಾರಮಣ ವಿಗ್ರಹ ಬಹಳ ಸ್ಪೆಷಲ್. ಯಾಕೆಂದರೆ ಇದು ಸ್ವಯಂಭೂ ವಿಗ್ರಹ ಮತ್ತು ಬಹಳ ಚಿಕ್ಕ ವಿಗ್ರಹ. ಬೇರೆ ವಿಗ್ರಹಗಳೆಲ್ಲ ದೊಡ್ಡ ದೊಡ್ಡ ವಿಗ್ರಹಗಳು, ಇದು ಚಿಕ್ಕ ವಿಗ್ರಹ. ನಾನು ಹೇಳಿದ್ದೆ ರಾಧಾ ಗೋವಿಂದ ದೇವಸ್ಥಾನದಲ್ಲಿ ಈಗ ವೃಂದಾವನದಲ್ಲಿರೋ ಎಲ್ಲ ವಿಗ್ರಹಗಳು ಒರಿಜಿನಲ್ ವಿಗ್ರಹಗಳಲ್ಲ ಅಂತ ನಾನು ಹೇಳಿದ್ದೆ. ಅವೆಲ್ಲ ಎಲ್ಲಿದ್ದಾವೆ ಇವಾಗ? ಜೈಪುರದಲ್ಲಿದ್ದಾವೆ. ಆದರೆ ಈ ರಾಧಾರಮಣ ವಿಗ್ರಹ ಮಾತ್ರ ಒರಿಜಿನಲ್ ವಿಗ್ರಹ. ಯಾಕೆಂದರೆ ಅದು ಚಿಕ್ಕ ವಿಗ್ರಹ, ಅದನ್ನು ಆಕ್ರಮಣ ಮಾಡಿದ್ರಲ್ಲ ಔರಂಗಜೇಬರ, ಅವರಿಂದ ರಕ್ಷಣೆ ಮಾಡೋದು ಈಸಿ. ಎಲ್ಲಾದರೂ ಅವ್ರು ಬಚ್ಚಿಡೋದು ಈಸಿ. ದೊಡ್ಡ ದೊಡ್ಡ ವಿಗ್ರಹ ಬಚ್ಚಿಡೋದು ಕಷ್ಟ. ಅದಕ್ಕೆ ಅವರು ರಾತ್ರೋರಾತ್ರಿ ಜೈಪುರಕ್ಕೆ ತಗೊಂಡೋದ್ರು ಆ ವಿಗ್ರಹಗಳನ್ನು. ಆದರೆ ರಾಧಾರಮಣ ಮಾತ್ರ ಅದೇ ಒರಿಜಿನಲ್ ವಿಗ್ರಹ. ಸೊ ನಾವು ರಾಧಾರಮಣ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲಿ ಭಗವಂತನ ಬಹಳ ಚೆನ್ನಾಗಿರುವ ದರ್ಶನ ಮಾಡೋಣ. ಆ ರಾಧಾರಮಣ ದೇವಸ್ಥಾನದಲ್ಲಿ ರಾಧಾರಾಣಿ ವಿಗ್ರಹ ಇಲ್ಲ. ರಾಧಾರಾಣಿಯ ಜಾಗದಲ್ಲಿ ಆಭರಣಗಳನ್ನು ಇಟ್ಟಿದ್ದಾರೆ, ಒಂದು ಕಿರೀಟವನ್ನು ಇಟ್ಟಿದ್ದಾರೆ. ನಾವು ಹೋಗ್ಬಿಟ್ಟು ನೋಡ್ಬೋದು. ಅಲ್ಲಿ ಪ್ರಭುಪಾದರು ಏನು ಹೇಳಿದ್ರು ಅಂದರೆ, ರಾಧಾರಮಣ ದೇವಸ್ಥಾನದಲ್ಲಿ ಬಹಳ ಹೈ ಸ್ಟ್ಯಾಂಡರ್ಡ್ ವಿಗ್ರಹ ಆರಾಧನೆ ನಡೆಯುತ್ತೆ, ನಾವು ಕೂಡ ಫಾಲೋ ಮಾಡಬೇಕು ಅಂತ ಪ್ರಭುಪಾದರು ಅವರ ಶಿಷ್ಯರಿಗೆ ಒಂದ್ಸರಿ ಹೇಳಿದರು. ಅಂದರೆ ಬಹಳ ಕಟ್ಟುನಿಟ್ಟಾಗಿ ಶಿಸ್ತುಬದ್ಧವಾಗಿ ಅವರು ಚೆನ್ನಾಗಿ ಕ್ರಮಬದ್ಧವಾಗಿ ವಿಗ್ರಹವನ್ನು ಪೂಜೆ ಮಾಡ್ತಾರೆ. ಎಲ್ಲಿ? ರಾಧಾರಮಣ ದೇವಸ್ಥಾನದಲ್ಲಿ. ಸೊ ಅದು ರಾಧಾರಮಣ. ನೆಕ್ಸ್ಟ್ ರಾಧಾ ದಾಮೋದರ ಅನ್ನೋದು ಬಹಳ ಮುಖ್ಯ ದೇವಸ್ಥಾನ. ಯಾಕೆ ಅಂದರೆ ಶಿಲ ಪ್ರಭುಪಾದರು ಅಮೇರಿಕಕ್ಕೆ ಹೋಗುವ ಮುಂಚೆ ಅವರು ಇದ್ದಿದ್ದು ಎಲ್ಲಿ? ರಾಧಾ ದಾಮೋದರ ದೇವಸ್ಥಾನದಲ್ಲಿ. ಶಿಲ ಪ್ರಭುಪಾದ್ ಸ್ಟೇಡ್ ಇನ್ ರಾಧಾ ದಾಮೋದರ್ ಟೆಂಪಲ್ ಬಿಫೋರ್ ಗೋಯಿಂಗ್ ಟು US ಫಾರ್ ಪ್ರೀಚಿಂಗ್. ಸೊ ಪ್ರಭುಪಾದ್ ಆಲ್ವೇಸ್ ಸೇಸ್, ಐ ಇಟರ್ನಲಿ ಸ್ಟೇ in the rooms of Radha Damodar temple. Prabhupada also said this Radha Damodar temple is the central hub of the entire universe. Prabhupada said of the spiritual world hub. So here ಇಲ್ಲಿ ರಾಧಾ ದಾಮೋದರ ದೇವಸ್ಥಾನವನ್ನು ಕಟ್ಟಿಸಿದ್ದು ಜೀವ ಗೋಸ್ವಾಮಿ. ಈ ರಾಧಾ ದಾಮೋದರ ದೇವಸ್ಥಾನದ ಮುಖ್ಯ ಗರ್ಭಗುಡಿಯಲ್ಲಿ 4 ವಿಗ್ರಹಗಳಿದ್ದಾವೆ. ರಾಧಾಕೃಷ್ಣರ 4 ವಿಗ್ರಹಗಳು. ಯಾವ್ದ್ಯಾವುದು ಅಂತ ನಾವು ಅಲ್ಲಿ ಹೋದಾಗ ಅಲ್ಲಿ ಬರೆದಿರ್ತಾರೆ, ನೀವು ನೋಡಿ. ಯಾರ್ಯಾರು ನಾನು ಇವಾಗ ಹೇಳಿದ್ರು ಜ್ಞಾಪಕ ಇರೋದಿಲ್ಲ, ಅಲ್ಲಿ ಹೋಗ್ಬಿಟ್ಟು ನೋಡಿದಾಗ ಯಾವ್ಯಾವ ವಿಗ್ರಹ ಯಾರ್ದು, ಅವರ ಹೆಸರುಗಳೇನು ಅಂತ ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಏನು ಅಂದರೆ, ಸನಾತನ ಗೋಸ್ವಾಮಿಗಳು ಪ್ರತಿ ದಿವಸ ಒಂದು ವ್ರತವನ್ನು ಇಟ್ಕೊಂಡಿದ್ರು. ಅವರು ವೃದ್ಧಾಪ್ಯದಲ್ಲೂ ಕೂಡ ಈ ವ್ರತವನ್ನು ಆಚರಿಸ್ತಾ ಇದ್ರು. ಏನು ಅಂದರೆ, ಪ್ರತಿ ದಿವಸ ಅವರು ಗೋವರ್ಧನ ಪರಿಕ್ರಮವನ್ನು ಮಾಡ್ತಾ ಇದ್ರು. ಪ್ರತಿ ದಿವಸ
ನಾವು ಒಂದು ದಿವಸ ಮಾಡಿದ್ವು ಅಷ್ಟೇ. ನಾವು ಒಂದು ದಿವಸ ಮಾಡಿ ಏನಾಯಿತು, ನಮಗೆ ಎಲ್ಲ ನಮ್ಮ ಶರೀರದಲ್ಲಿರುವ ಎಲ್ಲ 206 ಮೂಳೆಗಳು ಕೂಡ ಇದ್ದಾವೆ ಅಂತ ನಮಗೆ ಗೊತ್ತಾಯಿತು ಅಲ್ವಾ. ನೋವಾಗ್ತಾ ಇದೆ, ಇವಾಗಲೂ ಕಾಲು ನೋವಾಗ್ತಾ ಇದೆ, ಸರಿಯಾಗಿ ನಡೆಯೋಕ್ಕಾಗ್ತಾ ಇಲ್ಲ. ಆದರೆ ಸನಾತನ ಗೋಸ್ವಾಮಿಗಳು ಅವರು ಪ್ರತಿ ದಿವಸ ಗೋವರ್ಧನ ಪರಿಕ್ರಮವನ್ನು ಮಾಡ್ತಾ ಇದ್ರು. ಅದೇ ಅಲ್ಲ, ಪ್ರತಿ ದಿವಸ ಅವರು 108 ಬಾರಿ ದಂಡವತ್ ನಮಸ್ಕಾರ ಮಾಡ್ತಾ ಇದ್ರು ಪ್ರತಿ ದಿವಸ, ಆಯ್ತಾ. ಮತ್ತೆ ಅವರು ಊಟ ಮಾಡ್ತಾ ಇದ್ದಿದ್ದು ಏನು ಅಂದರೆ 3-4 ದಿವಸಕ್ಕೊಂದು ಸತಿ ಅವರು ಬೆಣ್ಣೆಯನ್ನು ಅಥವಾ ಮಜ್ಜಿಗೆಯನ್ನು ತಿಂತಾ ಇದ್ರು. ಮತ್ತು ಒಂದೊಂದು ದಿವಸ ಅವರು ಚಪಾತಿಯನ್ನು, ಅದು ಉಪ್ಪಿಲ್ಲದೆ ಚಪಾತಿ ಜೊತೆ ನಿಮ್ಮ ಏನೂ ಇಲ್ಲ, ಬೇರೆ ಸೈಡ್ ಡಿಶ್ ಏನೂ ಇಲ್ಲ, ಚಟ್ನಿ ಅಥವಾ ಪಲ್ಯ ಏನೂ ಇಲ್ಲ, ಚಪಾತಿ ಮಾತ್ರ, ಅದಕ್ಕೂ ಉಪ್ಪು ಕೂಡ ಇಲ್ಲ. ಅದನ್ನೇ ಅವರು ತಮ್ಮ ಭಗವಂತಗೂ ನೈವೇದ್ಯ, ರಾಧಾ ಮದನ್ ಮೋಹನ್ಗೂ ಅದನ್ನೇ ನೈವೇದ್ಯ ಮಾಡ್ತಾ ಇದ್ದದ್ದು, ಅದನ್ನೇ ಅವ್ರು ತಿಂತಾ ಇದ್ದದ್ದು. ನಾವು ಅಂದ್ಕೊಳ್ತೀವಿ, ಎಷ್ಟೋ ಜನ ಹೇಳ್ತಾರೆ, ಇವರು ಇಷ್ಟು ಜೋರಾಗಿ ನಡೀತಾ ಇದ್ದಾರಲ್ಲ, ಏನು ತಿಂತಾರೆ ಇವ್ರ ಮನೆಯಲ್ಲಿ ಅಂತ ಕೆಲವರು ಕೇಳ್ತಾರೆ. ಆದರೆ ನೋಡಿ, ಸನಾತನ ಗೋಸ್ವಾಮಿಗಳು ನೋಡಿ, ಅವರು ತಿಂತಾ ಇದ್ದಿದ್ದು ನೋಡಿದ್ರೆ ಏನೂ ಇಲ್ಲ, ಆದರೆ ಅವರ ಆಧ್ಯಾತ್ಮಿಕ ಶಕ್ತಿ ಮತ್ತು ಭಗವಂತನಿಗೆ ಸೇವೆ ಮಾಡಬೇಕು ಅನ್ನುವ ದೃಢ ಸಂಕಲ್ಪ ಅಷ್ಟು ಹೆಚ್ಚಾಗಿತ್ತು. ಪ್ರತಿ ದಿವಸ ಅವರು ಪ್ರದಕ್ಷಿಣೆ ಮಾಡ್ತಾಯಿದ್ರು. ಅವರಿಗೆ ಸುಮಾರು 65 ವರ್ಷ ಆಗಿತ್ತು. ಆಗಲೂ ಕೂಡ ಆ ಮುದಿ ವಯಸ್ಸಿನಲ್ಲೂ ಕೂಡ ಅವರು ಬಿಡಲಿಲ್ಲ ಈ ಸಂಕಲ್ಪವನ್ನು, ಪ್ರತಿ ದಿವಸ ನಾನು ಮಾಡಬೇಕು ಅಂತ. ಒಂದ್ಸರಿ ಇದನ್ನು ನೋಡಿ ಕೃಷ್ಣನಿಗೆ ಬೇಜಾರಾಗುತ್ತೆ, ನನ್ನ ಭಕ್ತ ಇಷ್ಟೊಂದು ಕಷ್ಟಪಡ್ತಾ ಇದ್ದಾನಲ್ಲ. ಕೃಷ್ಣನಿಗೆ ತನ್ನ ಶುದ್ಧ ಭಕ್ತರು ಕಷ್ಟಪಡೋದು ನೋಡೋಕ್ಕೆ ಸಾಧ್ಯ ಇಲ್ಲ. ಆಗ ಕೃಷ್ಣ ಒಬ್ಬ ಗೋಪ ಬಾಲಕನಾಗಿ ಬರ್ತಾನೆ. ಕೃಷ್ಣ ಬರ್ತಾನೆ. ಸ್ವಾಮೀಜಿ, ಏನು ಇಷ್ಟು ಇಳಿ ವಯಸ್ಸಿನಲ್ಲೂ ನೀವು ಇದು ಮಾಡ್ತಾ ಇದ್ದೀರಲ್ಲ, ಪರಿಕ್ರಮ ಮಾಡ್ತಾ ಇದ್ದೀರಲ್ಲ, ಬೇಡ, ಸಾಕು, ಬಿಟ್ಬಿಡಿ, ಇಷ್ಟೊಂದು ವರ್ಷ ಮಾಡಿದ್ದೀರಾ, ಸಾಕು, ನಿಮಗೆ ಕೃಷ್ಣನ ಅನುಗ್ರಹ ಆಗಿದೆ, ಸಾಕು, ಬಿಟ್ಬಿಡಿ ಅಂತ. ಆಗ ಅವರು ಇಲ್ಲ, ನಾನು ಸಾಯೋವರೆಗೂ ಇದನ್ನು ನಾನು ಬಿಡೋಕ್ಕಾಗಲ್ಲ, ಪ್ರತಿ ದಿವಸ ನಾನು ಮಾಡಲೇಬೇಕು ಅಂತ. ಆಗ ಆ ಗೋಪ ಬಾಲಕ ತನ್ನ ನಿಜ ಸ್ವರೂಪದಲ್ಲಿ ಬರ್ತಾನೆ. ಕೃಷ್ಣ ಬರ್ತಾನೆ, ನಾನು ಕೃಷ್ಣನೇ ಬಂದಿದ್ದೇನೆ, ಇವತ್ತಿನಿಂದ ನೀನು ಇದನ್ನು ಮಾಡಬೇಡ, ನನಗೆ ನೋಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಕೃಷ್ಣ ಏನು ಮಾಡ್ತಾನೆ, ಒಂದು ಶಿಲೆಯ ಮೇಲೆ, ಒಂದು ಕಲ್ಲಿನ ಮೇಲೆ ನಿಂತ್ಕೊಂಡು, ಗೋವರ್ಧನ ಶಿಲೆಯ ಮೇಲೆ ನಿಂತ್ಕೊಂಡು ಅವನು ತನ್ನ ಕೊಳಲನ್ನು ಊದ್ತಾನೆ. ಆ ಕೊಳಲು ಊದಿದ ಪ್ರಭಾವಕ್ಕೆ ಆ ಶಿಲೆಯ ಮೇಲೆ ಕೃಷ್ಣನ ಪಾದದ ಅಚ್ಚು ಬೀಳುತ್ತೆ. ಅಂದರೆ ಕೃಷ್ಣನ ಕೊಳಲಿನ ಗಾನ, ಅದರ ಪ್ರಭಾವ ಎಷ್ಟು ಅಂದರೆ ಕಲ್ಲನ್ನು ಕೂಡ ಕರಗಿಸುವಂಥದ್ದು ಅಂತ. ಕಲ್ಲು ಕೂಡ ಕರಗೋಯ್ತು. ಆಗ ಕೃಷ್ಣನ ಪಾದದ ಫುಟ್ ಪ್ರಿಂಟ್ ಬಿತ್ತು ಅದರ ಮೇಲೆ. ಯಾವುದ್ರ ಮೇಲೆ? ಕಲ್ಲಿನ ಮೇಲೆ. ಆಗ ಕೃಷ್ಣ ಕೊಡ್ತಾನೆ, ಈ ಕಲ್ಲನ್ನು ನೀನು ತಗೋ, ಇದಕ್ಕೂ ಗೋವರ್ಧನ ಪರ್ವತಕ್ಕೂ ಏನು ವ್ಯತ್ಯಾಸ ಇಲ್ಲ, ನನ್ನ ಪಾದದ ಚಿಹ್ನೆ ಕೂಡ ಇದೆ ಇರಲಿ, ಇದಕ್ಕೆ ನೀನು 4 ಬಾರಿ ಪ್ರದಕ್ಷಿಣೆ ಮಾಡು, ಸಾಕು. ಎಷ್ಟು ಬಾರಿ? 4 ಬಾರಿ ಪ್ರದಕ್ಷಿಣೆ ಮಾಡಿದ್ರೆ ಸಾಕು. ನಿನಗೆ ಗೋವರ್ಧನ ಪರಿಕ್ರಮ ಮಾಡಿರುವ ನಿನ್ನ ವ್ರತ ಕೂಡ ಕೆಡೋದಿಲ್ಲ, ನೀನು ಪರಿಕ್ರಮ ಮಾಡ್ದಂಗೂ ಆಗುತ್ತೆ, ಮತ್ತು ನಿನ್ನ ಆರೋಗ್ಯ ಕೂಡ ಏನೂ ಆಗೋದಿಲ್ಲ ಅಂತ ಕೃಷ್ಣ ಹೇಳಿಬಿಟ್ಟು ಹೋಗ್ತಾನೆ. ಆವಾಗಿಂದ ಸನಾತನ ಗೋಸ್ವಾಮಿಗಳು ಆ ಶಿಲೆಗೆ ಪ್ರತಿ ದಿವಸ 4 ಬಾರಿ ಪ್ರದಕ್ಷಿಣೆ ಮಾಡ್ತಾರೆ. ಆ ಶಿಲೆಯನ್ನು ರಾಧಾ ದಾಮೋದರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇವತ್ತು ಕೂಡ ಇಟ್ಟಿದ್ದಾರೆ, ನಾವು ನೋಡಬಹುದು, ಅಲ್ಲಿ ಕಾಣಿಸುತ್ತೆ, ಆಯಿತಾ. ಅದಕ್ಕೆ ನಾವು ರಾಧಾ ದಾಮೋದರ ದೇವಸ್ಥಾನಕ್ಕೆ ಹೋದಾಗ 4 ಬಾರಿ ನಾವು ಪರಿಕ್ರಮ ಮಾಡ್ತೀವಿ. ಕೆಲವರು ಹೇಳ್ಬೋದು, ಇದನ್ನು ಮುಂಚೆನೇ ಹೇಳಿದರೆ ನಾನು ಗೋವರ್ಧನ ಪರಿಕ್ರಮ ದಿವಸ ರೂಮನ್ನು ಬಿಟ್ಟು ಬರ್ತಾನೆ ಇರಲಿಲ್ಲ ಅಂತ. ಇಲ್ಲ, ಅದು ಸನಾತನ ಗೋಸ್ವಾಮಿಗಳಿಗೆ ಮಾತ್ರ, ನಮಗಲ್ಲ. ನಾವು ಪರಿಕ್ರಮ ಮಾಡಬೇಕು, ಆದರೆ ಆ ಸನಾತನ ಗೋಸ್ವಾಮಿಗಳು 4 ಬಾರಿ ಮಾಡ್ತಾ ಇದ್ರು ಅಂತ ನಾವು ಕೂಡ 4 ಬಾರಿ ಮಾಡ್ತೀವಿ. ಆ ರಾಧಾ ದಾಮೋದರ ದೇವಸ್ಥಾನದ ಪ್ರಾಂಗಣದಲ್ಲಿ ಅನೇಕ ವೈಷ್ಣವ ಆಚಾರ್ಯರ ಸಮಾಧಿಗಳಿದ್ದಾವೆ. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರ ಪುಷ್ಪ ಸಮಾಧಿ ಇದೆ ಅಲ್ಲಿ. ಮತ್ತು ನಾನು ರಾಜ ಬರಹಂಬೀರ್ ಅಂತ ಹೇಳಿದ್ನಲ್ಲ, ಆ ರಾಜ ಬರಹಂಬೀರನ ಸಮಾಧಿ ಕೂಡ ಇದೆ ಅಲ್ಲಿ. ಜೀವ ಗೋಸ್ವಾಮಿಗಳ ಸಮಾಧಿ ಇದೆ, ರೂಪ ಗೋಸ್ವಾಮಿಗಳ ಸಮಾಧಿ ಇದೆ ಅಲ್ಲಿ, ಮತ್ತು ರೂಪ ಗೋಸ್ವಾಮಿಗಳ ಭಜನ ಕುಟೀರ ಕೂಡ ಇದೆ. ನೀವು ಎರಡನ್ನ ನೋಡ್ತೀರಾ, ಭಜನ ಕುಟೀರ ಒಂದು ಕಡೆ, ಅವರ ಸಮಾಧಿ ರೂಪ ಗೋಸ್ವಾಮಿಗಳ ಸಮಾಧಿ ಒಂದು ಕಡೆ. ಪ್ರಭುಪಾದರು ಇಲ್ಲಿ ಇದ್ದಾಗ
ಅವರ ರೂಮ್ ಕೂಡ ಇದೆ, ಪ್ರಭುಪಾದರು ಇದ್ದ ರೂಮ್ ಕೂಡ ನಾವು ನೋಡಬಹುದು. ಅದನ್ನೆಲ್ಲ ಈಗ ನಮ್ಮ ಇಸ್ಕಾನ್ ಬೆಂಗಳೂರು ದೇವಸ್ಥಾನದ ಭಕ್ತರೆಲ್ಲ ಅದನ್ನು ರಿನೋವೇಟ್ ಮಾಡಿದ್ದಾರೆ, ಬಹಳ ಚೆನ್ನಾಗಿ ಮಾಡಿದ್ದಾರೆ, ನಾವು ಹೋಗ್ಬಿಟ್ಟು ನೋಡ್ಬೋದು. ಪ್ರಭುಪಾದರು ತಮ್ಮ ರೂಮ್ನಿಂದ ಕಿಟಕಿಯಿಂದ ಅವರು ರೂಪ ಗೋಸ್ವಾಮಿಗಳ ಸಮಾಧಿಯನ್ನು ಯಾವಾಗಲೂ ನೋಡ್ತಾ ಇದ್ರು, ಅವರ ಅನುಗ್ರಹವನ್ನು ಪಡೆಯೋಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾ ಇದ್ರು. ಸೊ ಇದು ಆ ದೇವಸ್ಥಾನ ಯಾವುದು? ರಾಧಾ ದಾಮೋದರ. ಮತ್ತು ಇನ್ನೊಂದು ರಾಧಾ ಶ್ಯಾಮಸುಂದರ ದೇವಸ್ಥಾನ, ಅದನ್ನು ಕಟ್ಟಿಸಿದ್ದು ಯಾರು? ಶ್ಯಾಮಾನಂದ ಪಂಡಿತ. ಆ ವಿಗ್ರಹದ ವೈಶಿಷ್ಟ್ಯತೆ ಏನು ಅಂದರೆ, ಆ ರಾಧಾ ಶ್ಯಾಮಸುಂದರ ವಿಗ್ರಹ ರಾಧಾರಾಣಿಯ ಹೃದಯದಿಂದ ಪ್ರಕಟವಾಗಿರುವ ವಿಗ್ರಹ. ದ ಡೀಟೀಸ್ ಅಪಿಯರ್ಡ್ ಫ್ರಮ್ ದ ಹಾರ್ಟ್ ಆಫ್ ರಾಧಾರಾಣಿ, ದಟ್ ಈಸ್ ರಾಧಾ ಶ್ಯಾಮಸುಂದರ್. ಅದಕ್ಕೂ ಕಥೆ ಇದೆ, ಆಮೇಲೆ ನೋಡೋಣ. ಆಮೇಲೆ ನೆಕ್ಸ್ಟ್ ಯಾವುದು? ರಾಧಾ ಗೋಪಿನಾಥ, ಬಹಳ ಮುಖ್ಯ. ರಾಧಾ ಗೋಪಿನಾಥ ದೇವಸ್ಥಾನವನ್ನು ಕಟ್ಟಿಸಿದ್ದು ಮಧುಪಂಡಿತ ಗೋಸ್ವಾಮಿಗಳು. ಮಧುಪಂಡಿತ ಗೋಸ್ವಾಮಿಗಳು ರಾಧಾ ಗೋಪಿನಾಥರನ್ನು ಪೂಜೆ ಮಾಡ್ತಾ ಇದ್ರು. ಅವರು ರಾಧಾ ಗೋಪಿನಾಥ ದೇವಸ್ಥಾನದಲ್ಲಿ ಸ್ಪೆಷಾಲಿಟಿ ಏನು ಅಂದರೆ, ಎಲ್ಲ ದೇವಸ್ಥಾನದಲ್ಲೂ ಕೃಷ್ಣ ಇರ್ತಾನೆ, ರಾಧಾರಾಣಿ ಇರ್ತಾಳೆ. ಈ ದೇವಸ್ಥಾನದಲ್ಲಿ ಕೃಷ್ಣ, ರಾಧಾರಾಣಿ ಮತ್ತು ಅನಂಗ ಮಂಜರಿ ಅಂತ ಮತ್ತೊಬ್ಬ. ಅನಂಗ ಮಂಜರಿ ಯಾರು ಅಂದರೆ ರಾಧಾರಾಣಿಯ ತಂಗಿ. ರಾಧಾರಾಣಿಯ ತಂಗಿ ಕೂಡ ಕೃಷ್ಣನ ಪಕ್ಕದಲ್ಲಿ ಇದ್ದಾರೆ. ಅದು ರಾಧಾ ಗೋಪಿನಾಥ ದೇವಸ್ಥಾನ. ತಂಗಿ ಅಂದರೆ ಚೆಲ್ಲಿ. ಓಕೆ, ಸೊ ಇದು ರಾಧಾ ಗೋಪಿನಾಥ. ಎನಿಥಿಂಗ್ ಎಲ್ಸ್? ಸೊ ಯಾವ್ಯಾವ ದೇವಸ್ಥಾನ ನಾವು ಕೇಳಿದ್ವಿ? ಒಂದು ಇಲ್ಲಿರೋದು ರಾಧಾ ಗೋಕುಲಾನಂದ, ಆಮೇಲೆ ರಾಧಾ ರಮಣ ಇಲ್ಲಿ ಸ್ವಲ್ಪ ದೂರದಲ್ಲೇ ಇರೋದು, ಆಮೇಲೆ ರಾಧಾ ಶ್ಯಾಮಸುಂದರ. ಯಾರು ಕಟ್ಟಿಸಿದ್ದು? ಶ್ಯಾಮಾನಂದ ಪಂಡಿತರು. ನಾನು ಹೇಳಿದ್ನಲ್ಲ, ಫಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ನಡೀತು ಅಂತ. ಆ 3 ಭಕ್ತರಲ್ಲಿ ಇವರು ಕೂಡ ಒಬ್ಬರು, ಶ್ಯಾಮಾನಂದ ಪಂಡಿತರು ಅಂತ. ಅವರಲ್ಲಿ ನೋಡಿದ್ರೆ ಆ ಶ್ಯಾಮಾನಂದ ಪಂಡಿತರ ಅವರ ಅನುಯಾಯಿಗಳಲ್ಲಿ ಅವರು ಕೂಡ ಗೌಡಿಯ ವೈಷ್ಣವರೇ, ಆದರೆ ಅವರ ತಿಲಕ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ತಿಲಕ ಅವ್ರು ನೋಡಿದ್ರೆ, ನಾವು ಈ ಥರ ಯು ಶೇಪ್ ಇಟ್ಕೊಂಡು ಕೆಳಗಡೆ ನಾವು ತುಳಸಿಯನ್ನು ಇಟ್ಕೊಳ್ತೀವಲ್ಲ, ಅವ್ರ ತಿಲಕ ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ, ಯು ಕೆಳಗಡೆ ಬರುತ್ತೆ. ಅಲ್ಲಿ ತುಳಸಿ ಇರೋದಿಲ್ಲ ಅವ್ರ ತಿಲಕದಲ್ಲಿ, ಯು ಹಿಂಗೆ ಬರುತ್ತೆ. ಯಾಕೆಂದರೆ ಅದೊಂದು ಕಥೆ ಇದೆ ಅದಕ್ಕೆ. ಶ್ಯಾಮಾನಂದ ಪಂಡಿತರು ಪ್ರತಿ ದಿವಸ ಇವಾಗ ದೇವಸ್ಥಾನ ಇರುವ ಸ್ಥಳದಲ್ಲಿ ಅವರು ಪ್ರತಿ ದಿವಸ ಕ್ಲೀನ್ ಮಾಡ್ತಾಯಿದ್ರು, ಪೊರಕೆಯಿಂದ ಅವರು ಗುಡಿಸ್ತಾ ಇದ್ರು ಪ್ರತಿ ದಿವಸ. ಆಗ ಅದನ್ನು ಮಾಡು ಅಂತ ಅವ್ರ ಗುರುಗಳು ಹೇಳಿದರು. ಪ್ರತಿ ದಿವಸ ಅವ್ರು ಕ್ಲೀನ್ ಮಾಡೋದು ಅವ್ರ ಕೆಲಸ, ಸರ್ವಿಸ್ ಅದೇ. ಒಂದು ದಿವಸ ಏನಾಯಿತು, ಅವರು ಕ್ಲೀನ್ ಮಾಡ್ತಾ ಇರುವಾಗ ಭಗವಂತನ ಲೀಲೆಯ ಸ್ಮರಣೆಯನ್ನು ಮಾಡ್ತಾ ಇದ್ರು. ಅವರು ಕ್ಲೀನ್ ಮಾಡುವಾಗ ಅಲ್ಲಿ ರಾಧಾರಾಣಿಯ ಆ್ಯಂಕ್ಲೆಟ್ ಅಂದರೆ ಏನಂತಾರೆ, ಗೆಜ್ಜೆ, ಕಾಲ್ ಗೆಜ್ಜೆ ಸಿಗುತ್ತಲ್ಲಿ. ರಾಧಾರಾಣಿಯ ಅವ್ರಿಗೆ ರಾಧಾರಾಣಿಯ ಕಾಲ್ಗೆಜ್ಜೆ ಅಂತ ಗೊತ್ತಿರಲಿಲ್ಲ, ಒಂದು ಕಾಲ್ಗೆಜ್ಜೆ ಸಿಗುತ್ತೆ. ಅದನ್ನು ನೋಡಿಬಿಟ್ಟು, ಏನಿದು ಕಾಲ್ಗೆಜ್ಜೆ ಸಿಕ್ಕಿದೆಯಲ್ಲ, ಪ್ರತಿ ದಿವಸ ನಾನು ಕ್ಲೀನ್ ಮಾಡ್ತೀನಿ, ಯಾರೋ ಗೆಜ್ಜೆ ಬಿಟ್ಬಿಟ್ಟು ಹೋಗಿದ್ದಾರಲ್ಲ ಅಂತ ಅವ್ರಿಗೆ ಅನಿಸುತ್ತೆ. ನೆಕ್ಸ್ಟ್ ಡೇ ಏನಾಗುತ್ತೆ, ಯಾರೋ ಒಬ್ಬರು ಹುಡ್ಕೊಂಬರ್ತಾರೆ, ಇಲ್ಲೊಂದು ಕಾಲ್ಗೆಜ್ಜೆ ಸಿಗ್ತಾ ನಿಮಗೆ ಅಂತ ಒಬ್ಬ ಹುಡುಗಿ ಹುಡ್ಕೊಂಬರ್ತಾಳೆ. ಹಾಂ, ಒಬ್ಬ ವೃದ್ಧ ಸ್ತ್ರೀ ಹುಡ್ಕೊಂಡು ಬರ್ತಾಳೆ, ಇಲ್ಲೊಂದು ಕಾಲ್ಗೆಜ್ಜೆ ఇತ್ತು. అర్థమవుతుందా మాతాజీ మీకు 50% మీ కొడుకు తర్వాత మీకు ట్రాన్స్లేషన్ చేసి చెప్తారు మీకు. ಸೊ ಒಬ್ಬ ವೃದ್ಧ ಸ್ತ್ರೀ ಬರ್ತಾಳೆ, ಇಲ್ಲೊಂದು ಕಾಲ್ಗೆಜ್ಜೆ ಇತ್ತು ನಿನಗೆ ಸಿಗ್ತಾ ಅಂತ. ಹೌದು ಸಿಕ್ಕಿದೆ, ನೀನು ಯಾರು ಅಂದರೆ, ಬಾಬಾ ನಿನ್ನ ಮೇಲೆ ಸ್ಪೆಷಲ್ ಅನುಗ್ರಹ ನಿಮಗೆ ಇದೆ ಅಂತ ಹೇಳಿಬಿಟ್ಟು ಆ ವೃದ್ಧ ಸ್ತ್ರೀ ಬೇರೆ ಕಡೆಗೆ ಕರ್ಕೊಂಡು ಹೋಗ್ತಾಳೆ. ಯಾರನ್ನ? ಆ ಶ್ಯಾಮಾನಂದ ಪಂಡಿತರನ್ನು. ಆ ವೃದ್ಧ ಸ್ತ್ರೀ ಯಾರು? ಲಲಿತಾ ಸಖಿ. ರಾಧಾರಾಣಿಯ ಒಬ್ಬಳು ಸಖಿ ಅವಳು. ಲಲಿತಾ ವಿಶಾಖ ಅಂತ ಇಬ್ಬರು ಸಖಿಯರು, ಅವರಲ್ಲಿ ಒಬ್ಬರು ಲಲಿತಾ ಸಖಿ. ಆ ಲಲಿತಾ ಸಖಿನೇ ರಾಧಾರಾಣಿಯ ಈ ಕಾಲ್ಗೆಜ್ಜೆಯನ್ನು ಹುಡ್ಕೊಂಡು ಅಲ್ಲಿ ಬಂದಿದ್ದು. ರಾಧಾರಾಣಿನೇ ಕಳಿಸಿದ್ದು, ಹುಡ್ಕೊಂಬಾ, ನನ್ನ ಗೆಜ್ಜೆ ಮಿಸ್ ಆಗೋಗಿದೆ ಅಂತ. ಯಾಕೆಂದರೆ ಅವರು ಹಿಂದಿನ ರಾತ್ರಿ ಅಲ್ಲಿ ರಾಧಾಕೃಷ್ಣರು ಲೀಲೆ ಮಾಡ್ತಾ ಇರ್ತಾರೆ. ಆಗ ಆ ಕಾಲ್ಗೆಜ್ಜೆ ಅಲ್ಲೇ ಬಿದ್ದೋಗಿರುತ್ತೆ, ಅದನ್ನು ನೋಡ್ಕೊಂಡಿರಲ್ಲ ರಾಧಾರಾಣಿ. ನೆಕ್ಸ್ಟ್ ಡೇ ಎಲ್ಲಿ ಅಂತ ಮಿಸ್ಸಿಂಗ್ ಆಗುವಾಗ ಆ ಲಲಿತಾ ಸಖಿನ ಕಳಿಸ್ತಾರೆ.
ಆ ಲಲಿತಾ ಸಖಿ ವೃದ್ಧ ಸ್ತ್ರೀಯ ವೇಷದಲ್ಲಿ ಬರ್ತಾರೆ. ಮತ್ತು ಆ ಶ್ಯಾಮಾನಂದ ಪ್ರಭುವನ್ನು ಕರ್ಕೊಂಡು ಹೋಗಿ ಅವರಿಗೆ ರಾಧಾರಾಣಿಯ ದರ್ಶನ ಮಾಡಿಸ್ತಾಳೆ ಶ್ಯಾಮಾನಂದ ಪ್ರಭುಗೆ. ಆ ರಾಧಾರಾಣಿ ತಾನು ಕಳ್ಕೊಂಡಿದ್ದ ಆ ಗೆಜ್ಜೆಯನ್ನು ನೋಡಿ ಬಹಳ ಸಂತೋಷ ಪಡ್ತಾಳೆ. ನೀನು ಈ ಶ್ಯಾಮಾನಂದ ಪ್ರಭುವಿನ ಮುಂಚಿನ ಹೆಸರು ದುಃಖಿ ಕೃಷ್ಣದಾಸ್ ಅಂತ ಅವರ ಹೆಸರು. ನೀನು ಇನ್ಮೇಲೆ ದುಃಖಿ ಕೃಷ್ಣದಾಸ್ ಅಂತ ನಿನ್ನ ಹೆಸರು ಇರಬಾರ್ದು, ನನಗೆ ನೀನು ಸಂತೋಷವನ್ನು ಕೊಟ್ಟಿದ್ದೀಯಾ. ಶ್ಯಾಮ ಅಂದರೆ ರಾಧಾ, ಶ್ಯಾಮ್ ಅಂದರೆ ಕೃಷ್ಣ, ಶ್ಯಾಮ ಅಂದರೆ ರಾಧಾ. ರಾಧಾಳಿಗೆ ನೀನು ಆನಂದವನ್ನು ಕೊಟ್ಟಿದ್ದೀಯ, ಶ್ಯಾಮಾಳಿಗೆ ಆನಂದವನ್ನು ಕೊಟ್ಟಿದ್ದೀಯ. ಅದಕ್ಕೋಸ್ಕರ ನಿನ್ನ ಹೆಸರು ಇನ್ನು ಮುಂದೆ ಶ್ಯಾಮಾನಂದ ಅಂತ ನಾಮಕರಣವನ್ನು ಯಾರು ಮಾಡಿದ್ದು? ರಾಧಾರಾಣಿ. ಇನ್ನೇನು 5 ನಿಮಿಷ ಮುಗಿಸ್ಬಿಡೋಣ. ಅವಾಗ ಏನು ಮಾಡ್ತಾಳೆ ಆ ರಾಧಾರಾಣಿ? ಕಾಲ್ ಗೆಜ್ಜೆಯಿಂದಲೇ ಒಂದು ಮಾರ್ಕನ್ನು ಹಾಕ್ತಾಳೆ. ಒಂದು ಕಾಲ್ ಗೆಜ್ಜೆಯಿಂದ ಒಂದು ಮಾರ್ಕ್. ಯಾರಿಗೆ? ಶ್ಯಾಮಾನಂದ ಪಂಡಿತರ ಹಣೆಗೆ. ಅದೇ ಆವಾಗಲಿಂದ ಅವರ ಶ್ಯಾಮಾನಂದ ಪಂಡಿತರಲ್ಲಿ ಬರುವ ಪರಂಪರೆಯ ಭಕ್ತರ ತಿಲಕ್ ಮಾರ್ಕ್ ಅದೇ ಆಗುತ್ತೆ. ಸೊ ಅದನ್ನು ನಾವು ನೋಡ್ಬೋದು ಅಲ್ಲಿ ದೇವಸ್ಥಾನದಲ್ಲಿ. ರಾಧಾ ಶ್ಯಾಮ್ ಸುಂದರ್ಗೆ ಬಹಳ ವಿಭಿನ್ನ ರೀತಿಯಾದ ಅಲಂಕಾರಗಳು ಮಾಡ್ತಾರೆ. ಒಂದ್ಸರಿ ಏನು ಮಾಡಿದ್ರು, ಕೃಷ್ಣ ರಾಧಾರಾಣಿ ನೋಡಬೇಕು ಅಂತ ಒಂದು ಬೇರೆ ಹೆಂಗಸಿನ ವೇಷ ಹಾಕ್ಕೊಂಡು ಹೋಗ್ತಾನೆ ಕೃಷ್ಣ. ಬಳೆ ಮಾರುವವರ ವೇಷ, ಬಳೆ ಅಂದರೆ ಬ್ಯಾಂಗಲ್ಸ್, ಬಳೆ ಮಾರುವವರ ವೇಷದಲ್ಲಿ ಕೃಷ್ಣ ಹೋಗ್ತಾನೆ ರಾಧಾರಾಣಿ ಮನೆಗೆ. ಅದು ಕೂಡ ಒಂದು ಲೀಲೆ. ಆ ಲೀಲೆಯನ್ನು ಸ್ಮರಿಸೋದಕ್ಕೋಸ್ಕರ ಒಂದೊಂದು ಸತಿ ರಾಧಾ ಶ್ಯಾಮಸುಂದರನ್ನು ಪೂರ್ತಿ ಬಳೆಗಳಿಂದ ಅಲಂಕಾರ ಮಾಡಿರ್ತಾರೆ, ಫುಲ್ ಬಳೆ. ಕೃಷ್ಣನನ್ನು ಕೂಡ ಬಳೆ ಮಾರುವ ಹೆಂಗಸಿನಂತೆ ಅಲಂಕಾರ ಮಾಡಿರ್ತಾರೆ. ಅದೆಲ್ಲ ಬಹಳ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅದು ಕೆಲವು ದಿವಸಗಳಲ್ಲಿ ಆ ರೀತಿ ಅಲಂಕಾರ ಮಾಡ್ತಾರೆ. ಬೇರೆ ಬೇರೆ ಲೀಲೆಗಳನ್ನು ತೋರಿಸೋಕ್ಕೆ ಬೇರೆ ಬೇರೆ ಅಲಂಕಾರಗಳು ಆ ರಾಧಾ ಶ್ಯಾಮಸುಂದರ ದೇವಸ್ಥಾನದಲ್ಲಿ ಮಾಡ್ತಾರೆ. ಆ ರಾಧಾ ಶ್ಯಾಮಸುಂದರ ದೇವಸ್ಥಾನದ ಪ್ರಾಂಗಣದಲ್ಲಿ ಶ್ಯಾಮಾನಂದ ಪಂಡಿತರ ಸಮಾಧಿ ಇದೆ, ಮತ್ತು ಭೂಗರ್ಭ ಗೋಸ್ವಾಮಿ ಅವರ ಸಮಾಧಿ ಕೂಡ ಇದೆ ಅಲ್ಲಿ. ಮತ್ತು ಇದು ರಾಧಾ ರಮಣ ದೇವಸ್ಥಾನದ ಪ್ರಾಂಗಣದಲ್ಲಿ ಗೋಪಾಲ್ ಭಟ್ಟ ಗೋಸ್ವಾಮಿ ಅವರ ಸಮಾಧಿ ಇದೆ. ಮತ್ತೆ ಪ್ರಕಟ ಸ್ಥಳ, ಆ ಸಾಲಿಗ್ರಾಮ ಶಿಲದಿಂದ ಬಂದ್ರಲ್ಲ ರಾಧಾ ರಮಣ, ಎಲ್ಲಿ ಪ್ರಕಟ ಆದರು ಅನ್ನೋದು ಕೂಡ ಒಂದು ಸ್ಥಳ ಇದೆ, ಅದು ಕೂಡ ನಾವು ನೋಡಬಹುದು. ಮತ್ತು ಇನ್ನೇನು ರಾಧಾ ದಾಮೋದರ ದೇವಸ್ಥಾನದಲ್ಲಿ ಅನೇಕ ಸಮಾಧಿಗಳಿದ್ದಾವೆ. 4 ಸಾರಿ ನಾವು ತಪ್ಪದೆ ಅಲ್ಲಿ ಪ್ರದಕ್ಷಿಣೆ ಮಾಡೋಣ. ಎಲ್ಲರೂ ಜೊತೆಯಲ್ಲಿದ್ದರೆ ಯಾವುದು ನೀವು ಮಿಸ್ ಮಾಡ್ಕೊಳ್ಳಲ್ಲ, ಜೊತೆಯಲ್ಲಿರೋಣ, ನಡ್ಕೊಂಡೇ ಹೋಗೋದು ಇಲ್ಲಿಂದ. ಮತ್ತು ಇನ್ನೊಂದು ದೇವಸ್ಥಾನ ಯಾವುದು ಅಷ್ಟೇ, ಗೋಪಿನಾಥ್ ದೇವಸ್ಥಾನ. ಮಧುಪಂಡಿತ್ ಗೋಸ್ವಾಮಿಗಳ ಸಮಾಧಿ ಕೂಡ ಇದೆ ಅಲ್ಲಿ ಹತ್ರ, ಆಚೆ ಇದೆ. ಗೋಪಿನಾಥ್ ದೇವಸ್ಥಾನದ ಆಚೆ ಮಧುಪಂಡಿತ್ ಗೋಸ್ವಾಮಿಗಳ ಸಮಾಧಿ. ಸೊ ಈ ಎಲ್ಲ ದೇವಸ್ಥಾನಗಳ ಮತ್ತು ಸಮಾಧಿಗಳ ಆಚಾರ್ಯರುಗಳ ಸಮಾಧಿಗಳನ್ನು ನಾವು ದರ್ಶನ ಮಾಡೋಣ. ಎಲ್ಲ ಸೇರಿ ಒಂದು 45-40 ನಿಮಿಷದಲ್ಲಿ ಮುಗ್ದೋಗುತ್ತೆ, ಎಲ್ಲ ಹತ್ರನೇ ಇರೋದು, ಜೊತೆಯಲ್ಲಿರೋಣ. ಆಮೇಲೆ ದರ್ಶನ ಎಲ್ಲ ಆದಮೇಲೆ ನೀವೇನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ಹತ್ರನೇ ಲೋಯಿ ಬಾಜಾರ್ ಅಂತ ಒಂದು ಮಾರ್ಕೆಟ್ ಇದೆ. ಅಲ್ಲಿ ನಿಮಗೆ ಚೀಪ್ ಪ್ರೈಸಲ್ಲಿ, ನಿಮಗೆ ಚೀಪ್ ರೇಟಲ್ಲಿ ಜಪಮಣಿಗಳು ಮತ್ತು ಈ ರೀತಿ ಬ್ಯಾಗ್, ಜಪ ಬ್ಯಾಗು, ಮತ್ತು ಕಂಠಿಮಾಲ, ಮತ್ತು ಧೋತಿ ಕುರ್ತಾ ಇವೆಲ್ಲ ಸಿಗುತ್ತೆ. ಇನ್ನು ಬೇರೆ ಅನೇಕ ಪುಸ್ತಕಗಳು ಏನೇನೋ ಎಲ್ಲ ಸಿಗುತ್ತೆ. ನೀವು ಹೋಗಿ ನೋಡಿ, ನಿಮ್ಗೆ ಏನು ಇಷ್ಟ ಆದರೆ ತಗೊಳ್ಳಿ. ಮತ್ತು ನೀವು ಏನಾದರೂ ಡ್ರೆಸ್ ತಗೋಬೇಕು ಅಂದರೂ ಡ್ರೆಸ್ಗಳು ಕೂಡ ಸಿಗುತ್ತೆ ಅಲ್ಲಿ ಲೋಯಿ ಬಾಜಾರಲ್ಲಿ. ಇದೆಷ್ಟು ಈ ಎಲ್ಲ ದೇವಸ್ಥಾನಗಳ ವಿಚಾರಗಳು ಆಯಿತಾ. ಈಗ ನಾವು ಇಲ್ಲಿಂದ ಹೊರಡೋಕ್ಕೆ ಮುಂಚೆ ಈ ಎಲ್ಲ ಆಚಾರ್ಯರುಗಳಿಗೆ ಒಂದು ಗುರುವಂದನಾ ಹಾಡನ್ನು ಹಾಡಿ, ಗುರುವಂದನಾ ಹಾಡನ್ನು ಯಾರು ಬರೆದಿರೋದು? ನರೋತ್ತಮ್ ದಾಸ್ ಠಾಕೂರರು. ಅವರು ತಮ್ಮ ಗುರುಗಳನ್ನು ಉದ್ದೇಶಿಸಿ ಬರೆದಿದ್ದಾರೆ, ಲೋಕನಾಥ್ ಗೋಸ್ವಾಮಿಗಳನ್ನು. ಆ ಹಾಡನ್ನು ಇವಾಗ ನಾವು ಹಾಡೋಣ. ಕರ್ತಾಲಿದೆಯಾ ಯಾರತ್ರಾದ್ರು? ಶ್ರೀ ವೃಂದಾವನ್ ಧಾಮ್ ಕೀ ಅನಂತ ಕೋಟಿ ವೈಷ್ಣವ ವೃಂದ ಕೀ. ಬೇರೆ ಎಲ್ಲೂ ದೇವಸ್ಥಾನದಲ್ಲಿ ನಾವು ಈ ಥರ ಕೂತ್ಕೊಂಡು ಏನು ಮಾತಾಡೋದು ಕಾರ್ಯಕ್ರಮ ಇಲ್ಲ. ಅಲ್ಲಲ್ಲಿ ಹೋದಾಗ ನಾನು ಏನಾದರೂ ಹೇಳ್ಬೋದು, 1-2 ವಾಕ್ಯದಲ್ಲಿ. ನಿಮಗೆ ಎಲ್ಲ ಹೇಳಿದ್ದೀನಿ, ಜ್ಞಾಪಕ ಮಾಡೋಕ್ಕೆ ನಾನು ಅಲ್ಲಿ ಹೇಳ್ತೀನಿ ಅಷ್ಟೇ. ಯು ಪ್ಲೇ
ಲಿರಿಕ್ಸ್ ಕ್ಯಾನ್ ಯು ಪೋಸ್ಟ್? ಒಂದು ಗ್ರೂಪ್. ಹಾಂ. ಮೇನ್ ಗ್ರೂಪ್ ಓನ್ಲಿ ಯು ಕ್ಯಾನ್. ಕನ್ನಡ ಲಿರಿಕ್ಸ್ ವೇರ್ ಟು ಗೆಟ್? I'll get Which song? मेरे सर Which song? ಗುರುವಂದನ. ಇದು ಕನ್ನಡ ವಿಷಯ.